Hello dear students, welcome to my channel. So ಈ ವಿಡಿಯೋದಲ್ಲಿ ನಾನು KCET ಗ್ರ್ಯಾಂಡ್ ಎಕ್ಸಾಮಿನೇಷನ್ ಫಸ್ಟ್ ಮಾಡಲ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಈಗ ಎಕ್ಸಾಮ್ಗೆ ಜಸ್ಟ್ ಒಂದು 5 days ಇದೆ. ಸೊ 5 days ಅಲ್ಲಿ ನೀವು ಯಾವ ರೀತಿ ಪ್ಲಾನ್ ಮಾಡ್ಕೋಬೇಕು, ಸೊ ಯಾವ ರೀತಿ ಪ್ರಿಪೇರ್ ಆದರೆ ಸೊ KCET ಎಕ್ಸಾಮ್ನ ನೀವು ಆರಾಮಾಗಿ ಫೇಸ್ ಮಾಡ್ಬೋದು. ಅದ್ರ ಬಗ್ಗೆ ಈ ಜಸ್ಟ್ ಪೇಪರ್ಸ್ನ ನೀವು ಸಾಲ್ವ್ ಮಾಡ್ತಾ ಹೋಗಿ. ಸೊ ಇದರಿಂದ ನಿಮಗೆ ತುಂಬ ಬೆನಿಫಿಟ್ ಇರುತ್ತೆ ಮತ್ತು ಎಲ್ಲ ಚಾಪ್ಟರ್ಸ್ ಅಲ್ಲಿ. ಸೊ ಓವರ್ ಆಲ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ಸೊ ಯಾವ ಚಾಪ್ಟರ್ಸ್ ಅಲ್ಲಿ ಕ್ವಶನ್ಸ್ ಜಾಸ್ತಿ ಬರುತ್ತೆ, ಅದು ಯಾವ ರೀತಿ ಬರುತ್ತೆ, ಸೊ ಅದ್ರ ಬಗ್ಗೆ ಎಲ್ಲ ನಿಮಗೆ ಕಂಪ್ಲೀಟ್ ಐಡಿಯಾ ಸೊ ಈ ವಿಡಿಯೋ ನೋಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ. ಸೊ ಈಗ ನೋಡಿ, ಫಸ್ಟ್ ಇಯರ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ question number 1, the velocity of a particle at time t is given by v is equal to a plus bt plus c divided by d plus t. What are the dimensions of a by c? So the first units and dimensions are the frame question. So ಈಗ dimensions of ನಿಮಗೆ principle of homogeneity ಗೊತ್ತಿದೆ. Dimensions of all the terms on both sides of the equation must be same. ಅಂದ್ರೆ ಈಗ dimension of velocity, dimension of a ಅರ್ಥ ಮಾಡ್ಕೊಳ್ಳಿ, dimension of a, so dimension of c divided by d plus t ಮತ್ತೆ dimension of bt ಎಲ್ಲ ಸೇಮ್ ಬರುತ್ತೆ. ಓಕೆ, ಈಗ ಡೈಮೆನ್ಷನ್ ಆಫ್ ಎ ನಮಗೆ ವಿ ಅಂತ ಗೊತ್ತಾಯ್ತು. ಸೊ ಡೈಮೆನ್ಷನ್ ಆಫ್ ಸಿ ಏನ್ ಬರುತ್ತೆ ಅಂದ್ರೆ, ಡೈಮೆನ್ಷನ್ ಆಫ್ ಸಿ ಏನ್ ಬರುತ್ತೆ ವಿ ಇಂಟು. ಸೊ ಈಗ ನೋಡಿ, ಇದು ಟೈಮ್ ಪ್ಲಸ್ ಇಲ್ಲಿ ಡಿ ಅಂತ ಇದೆ, ಡಿ ಇಸ್ ಆಲ್ಸೋ ಟೈಮ್. ಓಕೆ, ಸೊ ಅಂದ್ರೆ ಇದಕ್ಕೆ ಡೈಮೆನ್ಷನ್ ಏನ್ ಬರುತ್ತೆ, ಜಸ್ಟ್ ಟಿ ಬರುತ್ತೆ. ಅಂದ್ರೆ ಸಿ ಗೆ ಡೈಮೆನ್ಷನ್ ವಿ ಇಂಟು ಟಿ. ಸೊ ಈಗ ರೇಷಿಯೋ ನೋಡಿ ಈಸಿಯಾಗಿ ಮಾಡ್ಬೋದು ನಾವು, ಎ ಡಿವೈಡೆಡ್ ಬೈ ವಾಟ್, ಸಿ. A divided by C. So dimension of A bandu V, dimension of C is VT. So VV cancel agate. So finally ratio ge A by C ratio enade. So the dimension T power idana shift madi numerator ge T power -1 bara. The right answer is option C. Option C is the right answer. So next question number 2. So question first correct ಆಗಿ ಓದ್ಕೋಬೇಕು. ಸೊ ಅದ್ರಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ಅರ್ಥ ಮಾಡ್ಕೊಂಡು ನಾವು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಈಗ ನೋಡಿ, ಬಾಡಿ ಈಸ್ ಥ್ರೋನ್ ವರ್ಟಿಕಲಿ ಅಪ್ ವಿತ್ ಎ ವೆಲಾಸಿಟಿ ಯು. ಇದು ಬಂದು ಇನಿಷಿಯಲ್ ವೆಲಾಸಿಟಿ. ಇಫ್ ಪಾಸಸ್ 3 ಪಾಯಿಂಟ್ಸ್ ಅಲ್ಲಿ ಪಾಸ್ ಆಗ್ತದೆ ಎ ಬಿ ಸಿ ಇನ್ ಇಟ್ಸ್ ಅಪ್ವರ್ಡ್ ಜರ್ನಿ ವಿತ್ ವೆಲಾಸಿಟೀಸ್ u/2, u/3, u/4. ಅಂದ್ರೆ ಪಾಯಿಂಟ್ ಎ ಹತ್ರ ವೆಲಾಸಿಟಿ u/2, point B hatra u/3, point C hatra u/4. The ratio of separation between points AB and BC. So ಈಗ ನೋಡಿ, so 3 points ನಾನು choose ಮಾಡ್ತೇನೆ. Okay, so this is point O. So ಇಲ್ಲಿ ಬಾಡಿ ಇಸ್ ಥ್ರೋನ್ ವಿತ್ ವೆಲಾಸಿಟಿ ಯು ಅಂತ ಹೇಳ್ತಾ ಇದ್ದಾರೆ. 3 ಪಾಯಿಂಟ್ಸ್ ಚೂಸ್ ಮಾಡೋಣ, ಎ ಬಿ ಅಂಡ್ ಸಿ. ಸೊ ಅಟ್ ಪಾಯಿಂಟ್ ಎ ಅಂತ ಸೊ ವೆಲಾಸಿಟಿ ಬಂದು u/2. ಸೊ ಇಲ್ಲಿ u/2 ಇದೆ. ಸೊ ಪಾಯಿಂಟ್ ಬಿ ಹತ್ರ ಬಂದು ವೆಲಾಸಿಟಿ u/3 ಇದೆ. ಸೊ ಪಾಯಿಂಟ್ ಸಿ ಹತ್ರ ವೆಲಾಸಿಟಿ ಬಂದು u/4. ಸೊ ಈಗ ನಾವು ಜಸ್ಟ್ ಫೋಕಸ್ ಮಾಡಬೇಕಾಗಿರೋದು ಫಸ್ಟ್ ಫ್ರಮ್ ಏನು ಎ ಟು ಬಿ. ಸೊ ಎ ಟು ಬಿ ಅಂದಾಗ ನೋಡಿ, ಇಲ್ಲಿ ಇನಿಷಿಯಲ್ ವೆಲಾಸಿಟಿ u/2 ಇದೆ. ಸೊ ಫೈನಲ್ ವೆಲಾಸಿಟಿ ಅಟ್ ಪಾಯಿಂಟ್ ಬಿ u/3 ಇದೆ. ಸೊ ಬೈ ಯೂಸಿಂಗ್ ದ ಫಾರ್ಮುಲಾ, ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. v² = u² + 2as. v² = u² + 2as. ಫಾರ್ಮುಲಾ ಯೂಸ್ ಮಾಡಬೇಕು ಫ್ರಮ್ ಎ ಟು ಬಿ. ಸೊ ಫ್ರಮ್ ಎ ಟು ಬಿ ನೋಡಿ, ಈಗ v². ಸೊ v² ಅಂದ್ರೆ u/3² ಏನ್ ಬರುತ್ತೆ, u² / 9 =
U square ಅಂದ್ರೆ at point A velocity U by 2 ಅದನ್ನ ಸ್ಕ್ವೇರ್ ಮಾಡಬೇಕು U square by 4. So moving upwards under gravity ಅಂದ್ರೆ A becomes minus G ಆಗುತ್ತೆ minus 2G. So distance from A to B AB ಅಂತಾನೆ ನಾವು ಚೂಸ್ ಮಾಡೋಣ ರೈಟ್. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನೋಡಿ 2G 2G AB is equal to U square is common. So 1 by 4 minus 1 by 9. So LCM ಬಂದು 4 into 9. So 9 minus 4 ಬರುತ್ತೆ 9 minus 4 ಅಂದ್ರೆ 5. Okay. So call this is equation number 1. Equation number 1. And next, this is step number 2. Steps ನೀವು follow ಆಗಿ clear ಆಗಿ ಅರ್ಥ ಮಾಡ್ಕೋಬಹುದು. Step number 3 ಅಲ್ಲಿ ನಾವು journey takes place from B to C choose ಮಾಡೋಣ. From B to C. So again same formula. So V square ಅಂದ್ರಲ್ಲಿ U by 4 square ಆಗುತ್ತೆ. U square by 16 is equal to ನೋಡಿ B to C ಈಗ ಮಾಡ್ತಾ ಇರೋದು. Journey takes place from B to C. B ಹತ್ರ initial velocity U by 3 ಇದೆ. At C final velocity U by 4. U by 4 square U square by 16 is equal to U by 3 square U square by 9 minus 2G H ಅಂದ್ರೆ BC right. ಈಗ ನೋಡಿ 2G BC is equal to U square is common again. So 1 by 9 minus 1 by 16. So LCM 9 into 16. 16 minus 9. 16 minus 9. Right? As per that 7. So call this as equation number 2. You got two equations solved, so we will get the answer. So ನಮಗೆ AB by BC ಬೇಕಲ್ಲ. So ಅದಕ್ಕೆ equation 1 divided by equation 2. ನಾನು ಸ್ವಲ್ಪ ಡೈರೆಕ್ಟ್ ಮಾಡ್ತೀನಿ. ಇಲ್ಲಿ 2G ಸೇಮ್ ಇದೆ, ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಸೊ AB divided by BC. AB divided by BC. So that is equal to AB divided by BC is equal to. ಈಗ ನೋಡಿ U square cancel ಆಗುತ್ತೆ. U square cancel ಆಗುತ್ತೆ. So 5 divided by 4 into 9. Okay. So ಇಲ್ಲಿ ಏನ್ ಬರುತ್ತೆ 7 divided by 9 into 16. So 9 cancel. 4 1s are 4 4s are 5 into 4 is 20. So 20 by 7. 20 by 7. The right answer is option D. So option D is the right answer. Option D is the right answer. The next question number 3 note for it. A body is traveling east with a speed of 9 meters per second. So body towards east travel ಮಾಡ್ತಾ ಇದೆ with speed ಕೊಟ್ಟಿದ್ದಾರೆ, that is 9 meters per second. With an acceleration of 2 meters per second square. Acceleration is 2 meters per second square. Acting west on it. So ಇಲ್ಲಿ ನೀವು ಸ್ವಲ್ಪ ನಿಧಾನಕ್ಕೆ ಥಿಂಕ್ ಮಾಡಬೇಕು. ಬಾಡಿ ಮೂವ್ ಆಗ್ತಾ ಇರೋದು ಟುವರ್ಡ್ಸ್ ಈಸ್ಟ್, ಬಟ್ ಆಕ್ಸಿಲರೇಷನ್ 2 meters per second square ಆಕ್ಟಿಂಗ್ ವೆಸ್ಟ್ ಅಂದ್ರೆ ಅದಕ್ಕೆ ಆಪೋಸಿಟ್ ಇರೋದು 2 meters per second square. ಇದು ರಿಟಾರ್ಡೇಷನ್ ಅಂದ್ರೆ ನೆಗೆಟಿವ್ ಆಕ್ಸಿಲರೇಷನ್ minus 2 meters per second square. This point is very important. The displacement of the body during 5th second. Distance traveled in nth second formula ನೀವು ಯೂಸ್ ಮಾಡಬೇಕು. ಅಂದ್ರೆ Sn is equal to U plus n ಬರುತ್ತೆ of A of 2n minus 1. So S and distance traveled in 5th second. U is 9. So this is initial velocity U. And acceleration is negative ಅಲ್ಲ. So ಅದಕ್ಕೆ plus into minus ಆಗುತ್ತೆ 2. So n is 5 into 2 10 minus 1 9 ಬರುತ್ತೆ ನೋಡಿ. 2 cancel. 9 minus 9 0. The right answer is option D. So option D is the right answer. The next question number 4. A ball is projected from the ground with a speed 15 meters per second. So at an angle theta with the horizontal, so that its range and maximum height are equal. So range is equal to maximum height ಕೊಟ್ಟಿದ್ದಾರೆ. So range is equal to maximum height ಕೊಟ್ಟಿದ್ದಾರೆ. So range ಅಂದ್ರೆ ಏನ್ ಬರುತ್ತೆ use with sin 2 theta. Sin 2 theta that is 2
sin theta cos theta divided by g. So maximum height ಅಂದ್ರೆ ಫಾರ್ಮುಲಾ ನಿಮಗೆ ಗೊತ್ತಿರುತ್ತೆ, u square sin square theta divided by 2g, u square sin square theta divided by 2g. ಸೊ ಈಗ ನೋಡಿ u square ಮತ್ತೆ g ಕ್ಯಾನ್ಸಲ್ ಆಗುತ್ತೆ, sin theta ಕ್ಯಾನ್ಸಲ್ ಆಗುತ್ತೆ, sin theta divided by cos theta ಏನು ಬರುತ್ತೆ, tan theta. ನೋಡಿ 2 into 2 is 4. Tan theta is equal to 4. The right answer is option D. Option D is the right answer. Next question number 5. Not correct. Question number 5. A particle is moving with speed v in a circle. What is the magnitude of average velocity after off rotation? So off rotation complete ಆದ್ಮೇಲೆ so average velocity ಎಷ್ಟಿರುತ್ತೆ ಅಂತ ಕೇಳ್ತಾ ಇದ್ದಾರೆ. So off rotation complete ಆಗಿದೆ ಅಂದ್ರೆ so what is the displacement? Displacement ಏನು ಅಂತ ಥಿಂಕ್ ಮಾಡಿ ನಿಧಾನಕ್ಕೆ. ಸೊ ಆಫ್ ರೋಟೇಷನ್ ಕಂಪ್ಲೀಟ್ ಆಗಿದೆ, ಡಿಸ್ಪ್ಲೇಸ್ಮೆಂಟ್ ಏನ್ ಬರುತ್ತೆ, ಡಯಾಮೀಟರ್ ಬರುತ್ತೆ, ಕರೆಕ್ಟಾ? ಓಕೆ, ಅಂದ್ರೆ 2r ಬರುತ್ತೆ. ಸೊ ನಮ್ಗೆ ಬೇಕಾಗಿರೋದೇನು, ವೆಲಾಸಿಟಿ, ಅವರೇಜ್ ವೆಲಾಸಿಟಿ. ಸೊ ಏನ್ ಮಾಡ್ತೀವಿ, ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಈಗ ಆಫ್ ರೋಟೇಷನ್ಗೆ ಡಿಸ್ಪ್ಲೇಸ್ಮೆಂಟ್ ಬಂದು 2r. ಓಕೆ, ಟೈಮ್ ಟೇಕನ್, ಈಗ ಕಂಪ್ಲೀಟ್ ರೋಟೇಷನ್ಗೆ ಟೈಮ್ ಪೀರಿಯಡ್ ಕ್ಯಾಪಿಟಲ್ ಟಿ ಬರುತ್ತೆ. ಆಫ್ ರೋಟೇಷನ್ ಅಂದ್ರೆ ಏನ್ ಬರುತ್ತೆ, t/2 ಬರುತ್ತೆ. ಸೊ ಏನ್ ಬರುತ್ತೆ ಇದು ಅಂದ್ರೆ 4r/t. ಸೊ ಬಟ್ ಏನಪ್ಪಾ ಅಂದ್ರೆ ಆಪ್ಷನ್ಸ್ ಅಲ್ಲಿ ಅವರು ನಮ್ಗೆ ರೇಡಿಯಸ್ ಟೈಮ್ ಪೀರಿಯಡ್ ಅಲ್ಲಿ ಕೊಟ್ಟಿಲ್ಲ. ಸೊ ಸ್ಪೀಡ್ ವಿ ಅಂಡ್ ಪೈ ಅಲ್ಲಿದೆ. ಸೊ ಒಂದು ಕೆಲಸ ಮಾಡೋಣ, ನಿಮ್ಗೆ ಒಂದು ರಿಲೇಷನ್ ಆಲ್ರೆಡಿ ಗೊತ್ತಿರೋದು, ಇದು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಲ್ಲಿ ಬರುತ್ತೆ, ಸ್ಪೀಡ್ ಅಂಡ್ ರೇಡಿಯಸ್ಗೆ ಇರೋ ರಿಲೇಷನ್. v is equal to r omega, right? v is equal to r omega. ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸೊ ದಿಸ್ ಇಸ್ ಸ್ಟೆಪ್ ನಂಬರ್ 1. ಸ್ಟೆಪ್ಸ್ ನೀವು ಅರ್ಥ ಮಾಡ್ಕೋಬೇಕು. ಸೊ ಇದು ಸ್ಟೆಪ್ ನಂಬರ್ 2. ಓಕೆ, ಅಂದ್ರೆ ಈ ಫಾರ್ಮುಲಾ ಫ್ಲಾಶ್ ಆಗಿಲ್ಲ ಅಂದ್ರೆ ಅದು ಸ್ಟ್ರಕ್ ಆಗ್ಬಿಡತ್ತೆ. ಸೊ v is equal to r omega. ಒಮೆಗಾ ಅಂದ್ರೆ ಇನ್ ಟರ್ಮ್ಸ್ ಆಫ್ ಟೈಮ್ ಪೀರಿಯಡ್, ಅದಕ್ಕೆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ 2π divided by ಕ್ಯಾಪಿಟಲ್ ಟಿ ಬರುತ್ತೆ. ಇಸ್ ಇಟ್ ರೈಟ್? ಸೊ ಈಗ ನೋಡಿ, r/t ಏನ್ ಬರುತ್ತೆ, v divided by 2π. So v is equal to 4 ಹಾಗೆ ಇಟ್ಕೊಳ್ಳಿ. r/t ಅಂದ್ರೆ so v divided by ಏನ್ ಬರುತ್ತೆ, r/t ಅಂದ್ರೆ v divided by 2π. So 1s are, so 2s are, so 2v divided by pi. So this is the average velocity. This is average velocity. Average velocity is 2v by pi. The right answer is option B. Option B is the right answer. The next question number 6. A machine gun has mass 5 kg, fires 50 gram bullets at the range of 30 bullets per minute, speed of 400 meter per second. Okay, ಇದು number of bullets per minute. Okay, so now find out ಮಾಡಬೇಕಾಗಿರೋದು force required to keep the gun in position. Okay, ಸ್ವಲ್ಪ ನಿಧಾನಕ್ಕೆ ಥಿಂಕ್ ಮಾಡಿ. ನ್ಯೂಟನ್ ಸೆಕೆಂಡ್ ಅಷ್ಟೇ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿ ಇಲ್ಲ. F is equal to d/t. ಸೊ ಮೊಮೆಂಟಮ್ ಅಂದ್ರೆ ಮಾಸ್ ಇಂಟು ವೆಲಾಸಿಟಿ ಬರುತ್ತೆ, ಬಟ್ ಇಲ್ಲಿ ನಂಬರ್ ಆಫ್ ಬುಲೆಟ್ಸ್ ಎಜೆಕ್ಟ್ ಆಗ್ತಾ ಇರೋದು n ನಂಬರ್ ಆಫ್ ಬುಲೆಟ್ಸ್. ಸೊ m ಅಂದ್ರೆ ಮಾಸ್ ಆಫ್ ಈಚ್ ಬುಲೆಟ್ ಇಂಟು ವಿ ಅಂದ್ರೆ ಸ್ಪೀಡ್ ಆಫ್ ಬುಲೆಟ್. ಓಕೆ, ಸೊ ಇದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು. ಅಂದ್ರೆ ನಾನೀಗ ಮೊಮೆಂಟಮ್ ಏನಿದೆ, ಸೊ ಅದಕ್ಕೆ ಏನ್ ಚೇಂಜ್ ಮಾಡಿದ್ದೀನಿ ಅನ್ನೋದು ಅರ್ಥ ಮಾಡ್ಕೋಬೇಕು, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಲ್ಲಿ ಕಾನ್ಸ್ಟೆಂಟ್ ನ ಟೇಕ್ ಇಟ್ ಆಸ್ ಔಟ್ ಸೈಡ್. ಸೊ ಕಾನ್ಸ್ಟೆಂಟ್ ಇರೋದು ಯಾವುದು, m ಕಾನ್ಸ್ಟೆಂಟ್, ಮಾಸ್ ಆಫ್ ದ ಬುಲೆಟ್ ಕಾನ್ಸ್ಟೆಂಟ್, ರೈಟ್, ಸ್ಪೀಡ್ ಆಫ್ ದ ಬುಲೆಟ್ ಕಾನ್ಸ್ಟೆಂಟ್, ಬಟ್ n ನಂಬರ್ ಆಫ್ ಬುಲೆಟ್ಸ್ ಎಜೆಕ್ಟ್ ಆಗ್ತಾ ಇರೋದು ವೇರಿ ಆಗ್ತಾ ಇದೆ. ಸೊ dn/dt ಆಗುತ್ತೆ. ನೋಡಿ, ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್. ಸೊ ಮಾಸ್ ಆಫ್ ಬುಲೆಟ್ 50 ಗ್ರಾಮ್ ಇದೆ, CGS ಸಿಸ್ಟಮ್ ಇದೆ.
SI ಸಿಸ್ಟಮ್ಗೆ ಕನ್ವರ್ಟ್ ಮಾಡಿ 50 into 10 power minus 3 kg ಅಂದರೆ 5 into 10 power minus 2 ಬರುತ್ತೆ. 5 into 10 power minus 2. So 5 into 10 power minus 2 V ಎಷ್ಟಿದೆ 400 ಇದೆ. 4 into 10 power 2. ಓಕೆ, dN/dt ನೋಡಿ 30, ಅರ್ಥ ಮಾಡ್ಕೊಳ್ಳಿ, 30 ಬುಲೆಟ್ಸ್ ಪರ್ ಮಿನಿಟ್ ಇದೆ. ಮಿನಿಟ್ ಇದೆ, ಅದನ್ನ ನಾವು ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು. ಅಂದ್ರೆ 60 ಮಾಡಿದ್ರೆ ಪರ್ ಸೆಕೆಂಡ್ ಆಗುತ್ತೆ. ಕರೆಕ್ಟಾ? ಸೊ 0 0 ಕ್ಯಾನ್ಸಲ್ ಆಗುತ್ತೆ. ಒನ್ಸ್ ಏನು ಒನ್ಸ್ ಟೂಸ್ ನೋಡಿ. 5 into 2 is 10. 5 into 2 is 10. ಸೊ 10 ಪವರ್ minus 2 plus 2 ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. 10 power minus 2 plus 2 ಕ್ಯಾನ್ಸಲ್ ಆಗುತ್ತೆ. 5 into 2, that is 10. 10 Newton. The answer is 10 Newton. The right answer is option A. So option A is the right answer. So next question number 7. Question number 7 ಸ್ವಲ್ಪ ಕೇರ್ಫುಲ್ ಆಗಿ ಓದ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. 1 rupee coins are put on top of each other on a table. Each coin has mass m. The reaction of the fifth coin counted from the bottom. So ಈಗ number of coins ಎಷ್ಟಿದೆ ಅಂದ್ರೆ ಟೋಟಲ್ 10 coins ಇದೆ. ಅದು 1 by 1 ಇಡ್ತಾ ಹೋಗ್ಬೇಕು. 1 2 3 4 5 5 6 7 8 9 10. The number of coins ಎಷ್ಟಿದೆ? 10 ಇದೆ. Number of coins are 10. ಈಗ ನೋಡಿ, ಕೌಂಟೆಡ್ ಫ್ರಮ್ ದ ಬಾಟಮ್ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. 1 2 3 4 5 6 7 8 9 10. ಸೊ ಬಾಟಮ್ ಇಂದ ಕೌಂಟ್ ಮಾಡ್ತಾ ಬರಬೇಕು. 1 2 3 4 5. ಸೊ ನಮ್ಗೆ ಏನ್ ಬೇಕು? ದ ರಿಯಾಕ್ಷನ್ ಆಫ್ ದ ಫಿಫ್ತ್ ಕಾಯಿನ್. ರಿಯಾಕ್ಷನ್ ಆಫ್ ಫಿಫ್ತ್ ಕಾಯಿನ್ ಅಂದ್ರೆ ಇಲ್ಲಿ ರಿಯಾಕ್ಷನ್ ಆಫ್ ಫಿಫ್ತ್ ಕಾಯಿನ್, ಅದು ಕೌಂಟೆಡ್ ಫ್ರಮ್ ಬಾಟಮ್ ಅಂತ ಹೇಳಿದ್ದಾರೆ. ಅಂದ್ರೆ ಹೀಗೆ ಕೌಂಟ್ ಮಾಡ್ತಾ ಬರಬೇಕು. ಆನ್ ಸಿಕ್ಸ್ತ್ ಕಾಯಿನ್, ಸಿಕ್ಸ್ತ್ ಕಾಯಿನ್ ಮೇಲೆ ಫಿಫ್ತ್ ಕಾಯಿನ್. ಓಕೆ, ಸೊ ಇದ್ರ ರಿಯಾಕ್ಷನ್ ಎಷ್ಟಿರುತ್ತೆ ಅದು ಕೇಳ್ತಾ ಇದ್ದಾರೆ. ಆಕ್ಚುಲಿ ಅಲ್ಲಿ ಆಕ್ಷನ್ ರಿಯಾಕ್ಷನ್ ಆಕ್ಟ್ ಆಗುತ್ತೆ. ಓಕೆ, ಸೊ ಈಗ ಒಂದು ಪಾಯಿಂಟ್ ನಾನು ಚೂಸ್ ಮಾಡಿದ್ದೀನಲ್ಲ ನೋಡಿ, ಈ ಪಾಯಿಂಟ್ ಹತ್ರ ಸೊ ಆಕ್ಷನ್ ಡೌನ್ವರ್ಡ್ಸ್ ಇರುತ್ತೆ. ಆಕ್ಷನ್ ಡೌನ್ವರ್ಡ್ಸ್. ಸೊ ರಿಯಾಕ್ಷನ್ ಹೇಗಿರುತ್ತೆ ಅಂದ್ರೆ ರಿಯಾಕ್ಷನ್ ಅಪ್ವರ್ಡ್ಸ್ ಇರುತ್ತೆ. ರಿಯಾಕ್ಷನ್ ಇಸ್ ಅಪ್ವರ್ಡ್ಸ್. ಸೊ ಈ ಫಿಫ್ತ್ ಕಾಯಿನ್ ಮೇಲೆ 5 ಕಾಯಿನ್ಸ್ ಇದೆ. 5 ಕಾಯಿನ್ಸ್ ವೆಯ್ಟ್ ಏನಿದೆ, 5 ಕಾಯಿನ್ಸ್ ವೆಯ್ಟ್ ಅದು ಬಂದು 5 mg ಬರುತ್ತೆ. ಅದು ಆಕ್ಷನ್ ಆಗುತ್ತೆ. ಆಕ್ಷನ್ ಈ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ಈ ಪಾಯಿಂಟ್ ಕೆಳಗಡೆ. ಸೊ ಎಷ್ಟು ವೆಯ್ಟ್ ಇದೆ ಅದರ ಮೇಲೆ ಇರೋ 5 ಕಾಯಿನ್ಸ್ಗೆ ಅಂದ್ರೆ ದಟ್ ಈಸ್ 5 mg. ಅದು ಆಕ್ಷನ್ ಆಗುತ್ತೆ. ರಿಯಾಕ್ಷನ್ ಬಂದು ಸೇಮ್ ಇದೆ. ಆಕ್ಷನ್ ರಿಯಾಕ್ಷನ್ ಬೋತ್ ಆರ್ ಸೇಮ್. ಓಕೆ, ಅಂದ್ರೆ ರಿಯಾಕ್ಷನ್ ಈಸ್ ಆರ್ ಮೈನಸ್ mg ನಮ್ಗೆ ಏನ್ ಬರುತ್ತೆ 0. ಸೊ ಸಾರಿ, ಆರ್ ಮೈನಸ್ mg ಇಸ್ 0 ಕರೆಕ್ಟ್. ಬಟ್ ಇಲ್ಲಿ ಆರ್ ಮೈನಸ್ mg ಬರೋದಿಲ್ಲ, ಆರ್ ಮೈನಸ್ 5 mg ಬರುತ್ತೆ. ಸೊ ಆರ್ ಈಸ್ ಈಕ್ವಲ್ ಟು 5 mg ಬರುತ್ತೆ. ಆರ್ ಈಸ್ ಈಕ್ವಲ್ ಟು 5 mg. Reaction is equal to 5 mg. The right answer is option A. Option A is the right answer. The next question number 8. If W1, W2, W3 are work done in moving particles from A to B along 3 different paths, 1 2 3 respectively, in gravitational field of a point mass m, the relation between W1, W2, W3. ನೋಡಿ, ವರ್ಕ್ ಡನ್ ಬೈ ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೆ ಆಕ್ಚುಲಿ ಇಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಪಾತ್ ಟೇಕನ್. ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಕನ್ಸರ್ವೇಟಿವ್ ಫೋರ್ಸ್ ಆಗುತ್ತೆ. ಕನ್ಸರ್ವೇಟಿವ್ ಫೋರ್ಸ್ ಏನಿದೆ, ಇಟ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಪಾತ್ ಟೇಕನ್. ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ಇನಿಷಿಯಲ್ ಅಂಡ್ ಫೈನಲ್ ಲೊಕೇಶನ್ಸ್. ಅಂದ್ರೆ ಇನಿಷಿಯಲ್ ಫೈನಲ್ ಲೊಕೇಶನ್ಸ್ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ. ಇಲ್ಲಿ 3 ಡಿಫರೆಂಟ್ ಪಾತ್ಸ್ ಇದೆ, ಬಟ್ ಎಲ್ಲಾ ಪಾತ್ಸ್ಗೆ ಇನಿಷಿಯಲ್ ಅಂಡ್ ಫೈನಲ್ ಲೊಕೇಶನ್ ಸೇಮ್ ಇದೆ. ಇನಿಷಿಯಲ್ ಫೈನಲ್ ಲೊಕೇಶನ್ ಸೇಮ್ ಇದೆ ಅಂದ್ರೆ ಸೊ W1 ಎಷ್ಟಿರುತ್ತೋ W2 ಅಷ್ಟೇ ಇರುತ್ತೆ, W3 ಕೂಡ ಅಷ್ಟೇ ಇರುತ್ತೆ. ಸೊ ವರ್ಕ್ ಡನ್ ಬೈ ಕನ್ಸರ್ವೇಟಿವ್ ಫೋರ್ಸ್ ಡಸ್ ನಾಟ್ ಡಿಪೆಂಡ್ ಆನ್ ಪಾತ್ ಟೇಕನ್.
ದಿಸ್ ಪಾಯಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಗೊತ್ತಿದ್ರೆ ನೀವು ಈಸಿಯಾಗಿ ಯಾವ್ದು ರೈಟ್ ಆನ್ಸರ್ ಅಂತ ಹೇಳ್ಬೋದು. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. So next question number is to 9. Find the torque about the origin when a force of 5 jk Newton, j cap Newton acts on a particle whose position vector 2.5 k cap meter. So 5 j cap. So ಏನಪ್ಪಾ ಅಂದ್ರೆ ಇಲ್ಲಿ ಫೋರ್ಸ್ ವೆಕ್ಟರ್ ಕೊಟ್ಟಿದ್ದಾರೆ. ಫೋರ್ಸ್ ವೆಕ್ಟರ್ ಏನ್ ಕೊಟ್ಟಿದ್ದಾರೆ? 5 j cap. J cap is unit vector. Okay. So position vector is given. Position vector in ಕೊಟ್ಟಿದ್ದಾರೆ. So that is 2.5 k cap meter. Okay. So we want torque. ನಮಗೆ ಬೇಕಾಗಿರೋದೇನು torque. So this is very simple. ನಿಮಗೆ ಫಾರ್ಮುಲಾ ಗೊತ್ತಿದ್ರೆ ಮತ್ತೆ ವೆಕ್ಟರ್ ಮಲ್ಟಿಪ್ಲಿಕೇಶನ್ ಗೊತ್ತಿದ್ರೆ ಸೊ ಆರಾಮಾಗಿ ನೀವು ಸಾಲ್ವ್ ಮಾಡ್ತೀರಾ. ಸೊ ಆರ್ ವೆಕ್ಟರ್ ಕ್ರಾಸ್ ಎಫ್ ವೆಕ್ಟರ್ ಅರ್ಥ ಮಾಡ್ಕೊಳ್ಳಿ. ಸೊ ಐ ಕ್ಯಾಪ್ ಕ್ರಾಸ್ ಜೆ ಕ್ಯಾಪ್ ಇದ್ರೆ ಕೆ ಕ್ಯಾಪ್ ಬರುತ್ತೆ. ಸೊ ಕೆ ಕ್ಯಾಪ್ ಕ್ರಾಸ್ ಐ ಕ್ಯಾಪ್ ಜೆ ಕ್ಯಾಪ್, ರಿವರ್ಸ್ ಇದ್ರೆ ಮೈನಸ್ ಐ ಕ್ಯಾಪ್ ಕ್ರಾಸ್ ಕೆ ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಬರುತ್ತೆ. ಓಕೆ, ಈಗ ನೋಡಿ ಆರ್ ವೆಕ್ಟರ್ ಏನಂದ್ರೆ 2.5 ಅಲ್ಲ, 5/2 ಅಂತ ಬರ್ಕೋಬಹುದು. 5/2 ಏನು ಕೆ ಕ್ಯಾಪ್ ಕ್ರಾಸ್, ಇದು ಕ್ರಾಸ್ ಇದು, ಮತ್ತೆ ಎಫ್ ವೆಕ್ಟರ್ ಅಂದ್ರೆ 5 × 5 × ಜೆ ಕ್ಯಾಪ್. ಸೊ 5 × 5 25/2 ನೋಡಿ ಕೆ ಕ್ಯಾಪ್ ಕ್ರಾಸ್ ಜೆ ಕ್ಯಾಪ್. ಇಲ್ಲಿ ನೋಡ್ಕೊಳ್ಳಿ, ಕೆ ಕ್ಯಾಪ್ ಕ್ರಾಸ್ ಜೆ ಕ್ಯಾಪ್ ರಿವರ್ಸ್ ಬರ್ತಾ ಇದೆ. ಸೊ ಆಂಟಿ ಕ್ಲಾಕ್ ವೈಸ್ ಇದೆ. ಸೊ ಅವಾಗ ಐ ಕ್ಯಾಪ್ ಏನಾಗುತ್ತೆ, ನೆಗೆಟಿವ್ ಬರುತ್ತೆ, ಮೈನಸ್ ಐ ಕ್ಯಾಪ್ ಬರುತ್ತೆ. ಸಪೋಸ್ ಇದು ಜೆ ಕ್ರಾಸ್ ಕೆ ಇದ್ರೆ ಪ್ಲಸ್ ಐ ಬರ್ತಾ ಇತ್ತು, ರಿವರ್ಸ್ ಇದೆ ಕೆ ಕ್ರಾಸ್ ಜೆ, ಅದಕ್ಕೆ ಮೈನಸ್. ಅರ್ಥ ಮಾಡ್ಕೊಳ್ಳಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಎರಡು ಆಪ್ಷನ್ ಕೊಟ್ಟಿದ್ದಾರೆ ಅವರು, ಸರಿನಾ? ಸೊ ರೈಟ್ ಆನ್ಸರ್ -12.5 -12.5 I cap. So this is the final answer. The right answer is option D. So option D is the right answer. The next question number 10 again. If the kinetic energy of rotation of a body about an axis 9 joule and moment of inertia 2 kg/m², then angular velocity of the body about the axis of rotation. ಸೊ ಈಗ ಕೈನೆಟಿಕ್ ಎನರ್ಜಿ ಆಫ್ ರೋಟೇಷನ್ ಅಂದಿದ ತಕ್ಷಣ ನಮ್ಮ ಮೈಂಡಲ್ಲಿ ಫಾರ್ಮುಲಾ ಆಫ್ I ω² ಫ್ಲಾಶ್ ಆಗಬೇಕು. ನಮಗೆ ಒಮೆಗಾ ಬೇಕು. ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ ಟು 2. ಕೈನೆಟಿಕ್ ಎನರ್ಜಿ ಆಫ್ ರೋಟೇಷನ್ ಕೊಟ್ಟಿದ್ದಾರೆ 9, 2 × 9 ಡಿವೈಡೆಡ್ ಬೈ I ಇಸ್ ಗಿವನ್ 2. 2 ಕ್ಯಾನ್ಸಲ್ ಆಗುತ್ತೆ. ಒಮೆಗಾ ಸ್ಕ್ವೇರ್ ಇಸ್ ಈಕ್ವಲ್ ಟು 9 ಅಂದ್ರೆ ಒಮೆಗಾ ಇಸ್ ಈಕ್ವಲ್ ಟು 3. ನೋಡಿ, ವೆರಿ ಸಿಂಪಲ್ ಕ್ವಶನ್ ಇದು. ಒಮೆಗಾ ಇಸ್ ಈಕ್ವಲ್ ಟು 3 ರೇಡಿಯನ್ ಪರ್ ಸೆಕೆಂಡ್. ಸೊ ಇದು ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಲ್ಲಿ ಬರುತ್ತೆ. So the right answer is option B. So option B is the right answer. The next question number 11 or play. Question number 11. 3 particles each of mass m are placed at the corners of an equilateral triangle of side D. The potential energy of the system. Potential energy of the system. ಸ್ವಲ್ಪ ನಿಧಾನಕ್ಕೆ ಥಿಂಕ್ ಮಾಡಿ. ಸೊ ನ್ಯೂಮರಿಕಲ್ ಸಾಲ್ವ್ ಮಾಡಬೇಕಾದ್ರೆ ಸೊ ರಿಲ್ಯಾಕ್ಸ್ ಆಗಿ ಮಾಡಬೇಕು. ಸೊ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬಾರ್ದು. ಸೊ ನಿಮ್ಗೆ ಗೊತ್ತಿದ್ರೆ ನೀವು ಸಾಲ್ವ್ ಮಾಡಿ. ಸೊ ಇಲ್ಲ ಅಂದ್ರೆ ಆ ಕ್ವಶನ್ ಸ್ಕಿಪ್ ಮಾಡಿ ಮುಂದೆ ಹೋಗ್ತಾರೆ, ನೋ ಪ್ರಾಬ್ಲಮ್. ಸೊ ಈಗ ನೋಡಿ, ದಿಸ್ ಇಸ್ ಏನು 3 ಪಾರ್ಟಿಕಲ್ ಸಿಸ್ಟಮ್. ಒಂದು ಕೆಲಸ ಮಾಡಿ, ದಿಸ್ ಇಸ್ M1 is actually M2 ಅಂತ ಚೂಸ್ ಮಾಡೋದು. ದಿಸ್ ಇಸ್ M3. ಸೊ ದಿಸ್ ಇಸ್ ಆಲ್ಸೋ M. ಎಲ್ಲ ಐಡೆಂಟಿಕಲ್ ಇದೆ. ಓಕೆ, ಮತ್ತೆ ಸೈಡ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಸೈಡ್ ಕೂಡ ಸೇಮ್ ಇರುತ್ತೆ. ಸೊ ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ 2 ಪಾರ್ಟಿಕಲ್ಸ್ ಇದ್ದಾಗ ನಿಮಗೆ ಗೊತ್ತಿದೆ ಫಾರ್ಮುಲಾ, U ಇಸ್ ಈಕ್ವಲ್ ಏನು ಬರುತ್ತೆ, -G_m1m2 ಡಿವೈಡೆಡ್ ಬೈ d1. ಓಕೆ, 3 ಪಾರ್ಟಿಕಲ್ ಸಿಸ್ಟಮ್ ಫಾರ್ಮುಲಾ ಇದೆ. ಸೊ U ಇಸ್ ಈಕ್ವಲ್ ಟು -G_m1m2 ಡಿವೈಡೆಡ್ ಬೈ ಏನು R12 ಅಂದ್ರೆ ಇಲ್ಲಿ D, ಮತ್ತೆ -G_m1m3 ಡಿವೈಡೆಡ್ ಬೈ R13 ಅಂದ್ರು D-ನೇ. ನೆಕ್ಸ್ಟ್ -G_m2m3 ಓಕೆ ಡಿವೈಡೆಡ್ ಬೈ R23 ಅಂದ್ರು D-ನೇ. ಓಕೆ, 3 ಟೈಮ್ಸ್ ಸೇಮ್ ವ್ಯಾಲ್ಯೂ ಬರುತ್ತೆ ಅಂದ್ರೆ -3G_m1
m2 m square ನೋಡಿ m1 m3 m square m2 m3 m square ಎಲ್ಲ m square ಬರುತ್ತೆ. ಓಕೆ, ಸೊ ಡಿವೈಡೆಡ್ ಬೈ ಏನು ಡಿ. ಕರೆಕ್ಟ್, ನಾನು ಡೈರೆಕ್ಟ್ ಆಗಿ ಮಾಡಿದ್ದೀನಿ. ಸೊ ನಿಮ್ಗೆ ಗೊತ್ತಾಗಿಲ್ಲ ಫಾರ್ಮುಲಾ ಬೇಕಾದ್ರೆ ನಾನು ಮೆನ್ಷನ್ ಮಾಡ್ತೀನಿ, ನೋಡ್ಕೊಳ್ಳಿ, ನಾಟ್ ನೆಸೆಸರಿ. ಸೊ ಮೈನಸ್ ಜಿ m1 m2 ಡಿವೈಡೆಡ್ ಬೈ r12, ಸೊ ಮೈನಸ್ ಜಿ m1 m3 ಡಿವೈಡೆಡ್ ಬೈ r13 ಮೈನಸ್ ಜಿ ಏನು m2 m3 ಡಿವೈಡೆಡ್ ಬೈ r23. ಸೊ ಇದು ಡಿ, ಇದು ಡಿ, ಇದು ಕೂಡ ಡಿ. ಇದು m ಇಂಟು ಎಂ ಎಂ ಸ್ಕ್ವೇರ್, ಇದು ಎಂ ಸ್ಕ್ವೇರ್, ಇದು ಎಂ ಸ್ಕ್ವೇರ್. 3 ಟೈಮ್ಸ್ ಇರೋದಕ್ಕೆ ಮೈನಸ್ 3 ಜಿ ಎಂ ಸ್ಕ್ವೇರ್ ಬೈ ಡಿ. The right answer is option C. The option C is the right answer. The next question number 12 note. A satellite of mass m revolves around the earth of radius r at a height x from its surface. If g is the acceleration due to gravity on the surface of earth, then orbital speed. So orbital speed in if a satellite revolving around the earth and it must require centripetal force that is provided by gravitational force of attraction between earth and satellite. Andre ಏನ್ ಬರುತ್ತೆ, mv square divided by r is equal to gmm divided by r square. r cancel, mm cancel. So ಇದು ಆರ್ಬಿಟಲ್ ವೆಲಾಸಿಟಿ v is equal to root gm ಅಂದ್ರೆ ಏನು gr square. ಅರ್ಥ ಮಾಡ್ಕೊಳ್ಳಿ, g is equal to gm by r square. gm ಅಂದ್ರೆ gr square ಬರುತ್ತೆ, divided by small r ಅಂದ್ರೆ radius of earth plus height of the satellite from the surface of earth ಅಂದ್ರೆ r plus ಏನಾಗುತ್ತೆ x. ಅಂದ್ರೆ ಇದು gr square divided by r plus x power 1/2. The right answer is option A. So option A is the right answer. Okay, so next question number 13 ನೋಡ್ಕೊಳ್ಳಿ. Question number 13, a force of 6 into 10 power 6 Newton per meter square required for breaking a material. The density rho of the material is 3 into 10 power 3 kg per meter cube. If the wire is to break under its own weight, then the length of the wire made of that material should be. So ಈಗ ಫಾರ್ಮುಲಾ ಏನಪ್ಪಾ ಇದಕ್ಕೆ ಅಂದ್ರೆ ಬ್ರೇಕಿಂಗ್ ಸ್ಟ್ರೆಸ್ ಇಸ್ ಈಕ್ವಲ್ ಟು ಬ್ರೇಕಿಂಗ್ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಬ್ರೇಕಿಂಗ್ ಫೋರ್ಸ್ ಅಂದ್ರೆ ಎಂ ಜಿ ಬೈ ಏನ್ ಬರುತ್ತೆ ಎ, ಬಿಕಾಸ್ ಬ್ರೇಕ್ ಇಟ್ಸ್ ಓನ್ ವೆಯ್ಟ್ ಅಂತ ಹೇಳ್ತಾ ಇದ್ದಾನೆ. ಇಟ್ಸ್ ಓನ್ ವೆಯ್ಟ್ ಇಂದ ಅದು ಬ್ರೇಕ್ ಆಗ್ತಾ ಇದೆ, ಸರಿನಾ? ರೈಟ್, ಈಗ ನೋಡಿ, ಬಟ್ ಏನಪ್ಪಾ ಅಂದ್ರೆ ಡೆನ್ಸಿಟಿ ಆಫ್ ದ ಮೆಟೀರಿಯಲ್ ಕೊಟ್ಟಿದ್ದಾರೆ, ಮಾಸ್ ಇಸ್ ನಾಟ್ ಗಿವನ್, ಸ್ಟ್ರೆಸ್ is given. This is stress, Newton per meter square ಅಂದ್ರೆ what is this? Breaking stress. So ನಾವು ಏನ್ ಮಾಡ್ಬೇಕು, ಇಲ್ಲಿ ಲೆಂತ್ ಫೈಂಡ್ ಔಟ್ ಮಾಡಬೇಕು, ಲೆಂತ್ ಆಫ್ ದ ವೈರ್. So density is mass by volume. ಅರ್ಥ ಮಾಡ್ಕೊಳ್ಳಿ, ಡೆನ್ಸಿಟಿ ಇಸ್ ಮಾಸ್ ಬೈ ವಾಲ್ಯೂಮ್. ವಾಲ್ಯೂಮ್ ಅಂದ್ರೆ a into L, m by a ಏನಾಗುತ್ತೆ ರೋ ಎಲ್. ನೋಡಿ, ಈ ತರ ಅರೇಂಜ್ ಮಾಡ್ಕೊಂಡ್ರೆ ಸಾಲ್ವ್ ಮಾಡೋದು ಇಟ್ಸ್ ವೆರಿ ವೆರಿ ಸಿಂಪಲ್. ಸೊ ಡೆನ್ಸಿಟಿ ಕೊಟ್ಟಿದ್ದಾರೆ, ಬೇಸಿಕ್ ಫಾರ್ಮುಲಾಸ್ ನಿಮಗೆ ಗೊತ್ತಿರುತ್ತೆ. ಡೆನ್ಸಿಟಿ ಇಸ್ ಮಾಸ್ ಬೈ ವಾಲ್ಯೂಮ್. ವಾಲ್ಯೂಮ್ ಆಫ್ ದ ವೈರ್ ಅಂದ್ರೆ ಏನ್ ಬರುತ್ತೆ, ಏರಿಯಾ ಇಂಟು ಎಲ್. ಕರೆಕ್ಟಾ? ಎಂ ಬೈ ಎ ಅರೇಂಜ್ ಮಾಡ್ಕೊಳ್ಳಿ, ರೋ ಎಲ್. ಈಗ ನೋಡಿ, ರೋ ಕೊಟ್ಟಿದ್ದಾರೆ, ನಾವು ಎಲ್ ಕ್ಯಾಲ್ಕುಲೇಟ್ ಮಾಡಬೇಕಿದೆ, ಫೈಂಡ್ ಔಟ್ ಮಾಡಬೇಕಾಗಿರೋದು. ಸೊ ಈಗ ಎಂ ಬೈ ಎ ಅಂದ್ರೆ ರೋ ಎಲ್ ಜಿ, ಸರಿನಾ? Breaking stress is given, no problem. That is 6 into 10 power 6. 6 into 10 power 6 divided by rho. Rho is to 3 into 10 power 3. L ಅಲ್ಲೇ ಇರುತ್ತೆ, G ಶಿಫ್ಟ್ ಮಾಡ್ಕೊಳ್ಳಿ, ಅದು 10, ಸರಿನಾ? 1s 2s. ಸೊ ಈಗ ಲೆಂತ್ ಎಷ್ಟು ಬರುತ್ತೆ ನೀವು ಹೇಳ್ಬೋದು. ಇಟ್ಸ್ ವೆರಿ ಸಿಂಪಲ್. L is equal to ಎಷ್ಟು ಬರುತ್ತೆ, L is equal to ನೋಡಿ 2 into ಇದನ್ನ ಶಿಫ್ಟ್ ಮಾಡಿ, 3 + 1 4 ಅಲ್ಲ, 4 ಶಿಫ್ಟ್ ಆದ್ರೆ -4, 6 - 4 ಎಷ್ಟಾಗುತ್ತೆ, 6 - 4 ಅಂದ್ರೆ 2 ಬರುತ್ತೆ. 2 into 10 power 2 ಅಂದ್ರೆ 200 meter. 200 meter. The right answer is option B. Option B is the right answer. The next question number 14. Question number 14. A solid sphere falls into a viscous liquid from large height
which of the graphs has shown best representation? Actually, viscous fluid ಅಲ್ಲಿ ಒಂದು solid sphere drop ಮಾಡಿದಾಗ initially that is moving with decreasing velocity. Velocity ಸ್ವಲ್ಪ gradually decrease ಆಗುತ್ತೆ. So normally it acquires the constant velocity that is called a terminal velocity. ಅಂದ್ರೆ as the time increases, so the initial velocity ಸ್ವಲ್ಪ decrease ಆಗುತ್ತೆ. Maximum decrease ಆಗೋದಿಲ್ಲ. ಓಕೆ, ಸ್ವಲ್ಪ ಡಿಕ್ರೀಸ್ ಆಗುತ್ತೆ. ಅದಾದ್ಮೇಲೆ ಟೈಮ್ ವೇರಿ ಆದ್ರೂ ವೆಲಾಸಿಟಿ ಕಾನ್ಸ್ಟೆಂಟ್. ಟೈಮ್ ವೇರಿ ಆದ್ರೂ ವೆಲಾಸಿಟಿ ಕಾನ್ಸ್ಟೆಂಟ್. ಇನಿಷಿಯಲಿ ವೆಲಾಸಿಟಿ ಅಂದ್ರೆ ಅದು ಸ್ವಲ್ಪ ರಿಟಾರ್ಡೇಷನ್ ಆಗುತ್ತೆ, ವೆಲಾಸಿಟಿ ಡಿಕ್ರೀಸ್ ಆಗುತ್ತೆ. ಸೊ ಅದಕ್ಕೆ ರೈಟ್ ಆನ್ಸರ್ ಇಸ್ ನೋಡಿ, ಇದರಲ್ಲಿ ಗ್ರಾಫ್ ಅಲ್ಲಿ ಆರ್ ಕರೆಕ್ಟ್. ಇದು ಯಾಕೆ ರಾಂಗ್ ಆಗುತ್ತೆ ಅಂದ್ರೆ ಇಲ್ಲಿ ಸೊ ರಿಟಾರ್ಡೇಷನ್ ಜಾಸ್ತಿ ಇದೆ. ಓಕೆ, ಸೊ ಅದಕ್ಕೆ ಇದು ರಾಂಗ್. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. Next question number 15. Question number 15, hopefully. Calculate the force. Calculate the force required to separate the glass plate of area 10⁻² meters square with a film of water 0.05 millimeter, that is the thickness. Okay, so area ಕೊಟ್ಟಿದ್ದಾರೆ. ಸೊ ಟೆನ್ಷನ್, ಸರ್ಫೇಸ್ ಟೆನ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ನಮ್ಗೆ ಏನ್ ಬೇಕು? ಫೋರ್ಸ್ ಬೇಕು. ಸೊ ಈಗ ಗ್ಲಾಸ್ ಪ್ಲೇಟ್ ಅಂದ್ರೆ ಟೂ ಫ್ರೀ ಸರ್ಫೇಸಸ್ ಇರುತ್ತೆ. ಅಂದ್ರೆ ಟೆನ್ಷನ್ ಏನಾಗುತ್ತೆ? 2T. 2T ಏನ್ ಬರುತ್ತೆ? A divided by D. ಓಕೆ, ಸೊ ದಿಸ್ ಇಸ್ ಅ ಫಾರ್ಮುಲಾ. ಸೊ ಇದನ್ನ ನಾವು ಸಿಂಪ್ಲಿಫೈ ಮಾಡೋಣ. ಈಗ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಫಾರ್ಮುಲಾ ಫ್ಲಾಶ್ ಆದ್ರೆ ಸಾಲ್ವ್ ಮಾಡೋದು ತುಂಬಾ ಈಸಿ. ಸೊ ಟೆನ್ಷನ್ ಈಸ್ 7 × 10⁻² ಆಗುತ್ತೆ. 7 × 10 × 10⁻³ 10⁻². ಓಕೆ, ಏರಿಯಾ ಇಸ್ 10⁻². ಸೊ ದಿಸ್ ಇಸ್ thickness 0.05. ಸ್ವಲ್ಪ ಕನ್ವರ್ಟ್ ಮಾಡ್ತೀನಿ. 0.05 ಅಂದ್ರೆ 5 × 10⁻³ ಎಷ್ಟಾಗುತ್ತೆ? -2 -3 ಅಂದ್ರೆ -5 ಬರುತ್ತೆ. ಓಕೆ, ರೈಟ್. ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ? F is equal to ಎಷ್ಟು ಬರುತ್ತೆ? 2 × 7 14 divided by 5 10 ಪವರ್. ಇದು ಶಿಫ್ಟ್ ಮಾಡಿ ನೋಡಿ. +5 -4 ಅಂದ್ರೆ 10 ಬರುತ್ತೆ. 1s 2s 14 × 2 14 × 2 ಎಷ್ಟಾಗುತ್ತೆ? 28 Newton. The right answer is option D. Option D is the right answer. The next question number 16. Question number 16. A flask of volume ಕೊಟ್ಟಿದ್ದಾರೆ. ಇದು ಒರಿಜಿನಲ್ ವಾಲ್ಯೂಮ್ ಅರ್ಥ ಮಾಡ್ಕೊಳ್ಳಿ. 10⁻³ cc ಅಂದ್ರೆ cubic centimeter is completely filled with mercury at 0 degrees Celsius. Okay. The coefficient of cubical expansion of mercury 180 × 10⁻⁶ ಅಂದ್ರೆ ಇದು ಗಾಮಾ. ಅದರ ಕೋಎಫಿಷಿಯಂಟ್, ಇದು ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪಾನ್ಷನ್ ಗಾಮಾ Hg ಅಂತ ನಾನು ಚೂಸ್ ಮಾಡ್ತಾ ಇದ್ದೀನಿ. ಓಕೆ, ಅಂಡ್ ದಟ್ ಆಫ್ ಗ್ಲಾಸ್ದು ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪಾನ್ಷನ್ to glass, ಸರಿನಾ? That is 14 × 10⁻⁶ per degree Celsius. If the flask is now placed in boiling water at 100 degrees Celsius, how much mercury will overflow? ಎಷ್ಟು ಓವರ್ಫ್ಲೋ ಆಗುತ್ತೆ? ಸೊ ಇಲ್ಲಿ ಆಕ್ಚುಲಿ ಗ್ಲಾಸ್ ಎಕ್ಸ್ಪ್ಯಾಂಡ್ ಆಗುತ್ತೆ, ಜೊತೆಗೆ ಮರ್ಕ್ಯೂರಿ ಕೂಡ ಏನಾಗುತ್ತೆ? ಎಕ್ಸ್ಪ್ಯಾಂಡ್ ಆಗುತ್ತೆ. ಓಕೆ, ಸೊ ನಾವು ಡಿಫರೆನ್ಸ್ ಮಾಡಿದ್ರೆ ನಮಗೆ ಸೊ ಎಷ್ಟು ಓವರ್ಫ್ಲೋ ಆಗುತ್ತೆ ಅನ್ನೋದು ಸಿಗುತ್ತೆ. ಸೊ ಇದಕ್ಕೆ ಫಾರ್ಮುಲಾ ಏನಪ್ಪಾ ಅಂದ್ರೆ V' = V ಆಫ್ ಏನ್ ಬರುತ್ತೆ? 1 + gamma × ΔT. ಸೊ V' - V = V gamma ΔT. ಕರೆಕ್ಟಾ? ಸೊ ದಿಸ್ ಇಸ್ ಚೇಂಜ್ ಇನ್ ವಾಲ್ಯೂಮ್. ΔV = V gamma ΔT. ಸೊ ಈಗ ಫಸ್ಟ್ ಫಾರ್ mercury
Mercury is change in volume ಮಾಡಬೇಡ. So ಅಂದ್ರೆ delta V is equal to original volume 10 per 3 ಅಲ್ಲ. Mercury ಇದು gamma ಎಷ್ಟಿದೆ 180 ಇದೆಯಲ್ಲ, 18 into 10 into 10 power minus 6 ಅಂದ್ರೆ minus 5 ಆಗುತ್ತೆ, right? Delta T ಅಂದ್ರೆ change in temperature, 100 minus 0 100 10 power 2 ಆಗುತ್ತೆ. So this is 18 ಬರುತ್ತೆ, 18 cubic centimeter. This is for mercury. And for glass, so glass do expansion delta Vg ಅಂತ choose ಮಾಡೋಣ. ಇದು mercury H ಅಂತ choose ಮಾಡ್ಕೋಣ. Okay. So again, original volume 10 power 3. So coefficient of volume expansion for glass ಇಲ್ಲಿದೆ ನೋಡಿ, 40 into 10 power minus 6 ಅಂದ್ರೆ 4 into 10 power minus 5 ಆಗುತ್ತೆ. Change in temperature same, 100 10 power 2. So ಇದು just 4 cubic centimeter ಬರುತ್ತೆ. ಸೊ ಎಷ್ಟು ಓವರ್ಫ್ಲೋ ಆಗುತ್ತೆ ಅಂದ್ರೆ ಏನ್ ಮಾಡಬೇಕು, ಡಿಫರೆನ್ಸ್ ಮಾಡಬೇಕು, ರೈಟ್? ಅಂದ್ರೆ ಡೆಲ್ಟಾ ವಿ ಎಚ್ ಮೈನಸ್ ಡೆಲ್ಟಾ ವಿ ಜಿ. ಸೊ 18 ಮೈನಸ್ 4, 14 ಕ್ಯೂಬಿಕ್ ಸೆಂಟಿಮೀಟರ್. ಸೊ ಎಷ್ಟು ಓವರ್ಫ್ಲೋ ಆಗುತ್ತೆ? The right answer is option B. Option B is the right answer. The next question number 17. When a system is taken from state I to state F, ನೋಡಿ, I to F change ಆಗ್ತಾ ಇರೋದು. Path is IAF ಅಂತ ಕೊಟ್ಟಿದ್ದಾರೆ. It is found that Q 50 calorie, work done is 20 calorie. So first law of thermodynamics use ಮಾಡಿ. So heat supplied, this is the first case. Heat supplied is equal to W plus in ಬರುತ್ತೆ delta U. So delta U in ಬರುತ್ತೆ ಅಂದ್ರೆ Q minus W. So Q minus W 50 minus 20 ಅಂದ್ರೆ so 30 calorie ಬರುತ್ತೆ. ಇದು ಫಸ್ಟ್ ಕೇಸ್, delta U1 ಅಂತ ಚೂಸ್ ಮಾಡ್ಕೊಳ್ಳೋಣ. ಓಕೆ, ಅರ್ಥ ಮಾಡ್ಕೊಳ್ಳಿ, ಇಟ್ಸ್ ವೆರಿ ಸಿಂಪಲ್. ಅಂಡ್ ಸೆಕೆಂಡ್ ಪಾರ್ಟ್, ದಿ along the path IBF, Q is given 36, W ನಾವು ಫೈಂಡ್ ಔಟ್ ಮಾಡಬೇಕು. ಫಾರ್ಮುಲಾ ಸೇಮ್, Q is equal to W plus ಡೆಲ್ಟಾ U. ಒಂದು ಕೆಲಸ ಮಾಡಬೇಕು, Q1 W1 Q delta U1, Q2 W2 delta U2 ಅಂತ ಚೂಸ್ ಮಾಡೋಣ, ರೈಟ್? So this is Q2. So 36 minus W2 is equal to delta U2. So delta U2 change in potential, internal energy. Actually it does not depends on path taken. ಅಂದ್ರೆ delta U1 ಎಷ್ಟಿರುತ್ತೋ ಡೆಲ್ಟಾ U2 ಕೂಡ ಅಷ್ಟೇ ಇರುತ್ತೆ. ನೋಡಿ, ಈ ಪಾಯಿಂಟ್ ಅರ್ಥ ಆದ್ರೆ ಸಾಲ್ವ್ ಮಾಡೋದು ವೆರಿ ಸಿಂಪಲ್. ಡೆಲ್ಟಾ U1 ನಾನು ಫೈಂಡ್ ಔಟ್ ಮಾಡಿದ್ದೀನಿ, 30 ಕ್ಯಾಲೋರಿ, ಕರೆಕ್ಟಾ? ಸೊ ದಿಸ್ ಇಸ್ 36 ಮೈನಸ್ ಎಷ್ಟು W2. ಸೊ W2 is equal to 36 minus 30, 6 ಬರುತ್ತೆ, 6 calories ಬರುತ್ತೆ. The right answer is option B. So option B is the right answer. Another very simple question is, the specific heat of an ideal gas varies with temperature. Specific heat of ideal gas and it does not depends on temperature, independent of temperature. Option C. Option C is the right answer. The next question number 19. Universal gas constant 8.3 joule per mole Kelvin. The gas constant of 1 kg of nitrogen. So mass is 1 kg. So ಈಗ ಇದನ್ನ ಕನ್ವರ್ಟ್ ಮಾಡೋಣ. So R is equal to 8.3 into 10 power 3 divided by ಏನ್ ಬರುತ್ತೆ, divided by nitrogen ಅಂದ್ರೆ molecular mass 28. So now the unit is joule per kg Kelvin. So this is 83 into 10 power 2 divided by what, 28. So ಇದನ್ನ simplify ಮಾಡಿದ್ರೆ approximately 3 into 10 power 2 ಆ range ಅಲ್ಲಿ ಬರುತ್ತೆ. So right answer is option A. ನೋಡಿ, 3 into 10 power 2 near value. Option A. Option A is the right answer.
Okay, next question number 20 ನೋಡ್ಕೊಳ್ಳಿ. Question number ಎಷ್ಟು 20. Particle vibrating simple harmonically has acceleration ಅಂದ್ರೆ ಆಲ್ಫಾ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 16 centimeter per second square. When it is at a distance y is given, okay, 4 centimeter. Time period ಬೇಕು. Very simple question ಇದು. ಸೊ ನಿಮಗೆ ಡೈರೆಕ್ಟ್ ಆಗಿ ಫಾರ್ಮುಲಾ ಗೊತ್ತಿದ್ರೆ ವಿತಿನ್ ಸೆಕೆಂಡ್ಸ್ ಅಲ್ಲಿ ನೀವು ಮಾಡ್ತೀರಾ. ಆಲ್ಫಾ ಇಸ್ ಈಕ್ವಲ್ ಟು ಒಮೆಗಾ ಸ್ಕ್ವೇರ್ ವೈ. ಸೊ ಒಮೆಗಾ ಇಸ್ ಈಕ್ವಲ್ ಟು ರೂಟ್ ಆಲ್ಫಾ ಬೈ ವೈ ಆಗುತ್ತೆ. ಸೊ ರೂಟ್ ಆಲ್ಫಾ ಅಂದ್ರೆ 16 ಬೈ 4, 1 4 2 ಬರುತ್ತೆ. ಒಮೆಗಾ ಇನ್ ಟರ್ಮ್ಸ್ ಆಫ್ ಟೈಮ್ ಪೀರಿಯಡ್ 2π ಬೈ ಟಿ ಇಸ್ ಈಕ್ವಲ್ ಟು 2. ನೋಡಿ 2 ಕ್ಯಾನ್ಸಲ್ ಆಗುತ್ತೆ ಅಂದ್ರೆ ಟಿ ಇಸ್ ಈಕ್ವಲ್ ಟು ಪೈ ಬರುತ್ತೆ. ಅಂದ್ರೆ 3.142 seconds. The right answer is option C. So option C is the right answer. Option C is the right answer. So next question number 21. Question number 21. ಕೊಡಿ. ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಗೊತ್ತಾಗಿಲ್ಲ ಅಂದ್ರೆ ನೀವು ನಾನು ಸಾಲ್ವ್ ಮಾಡೋದನ್ನ ಜಸ್ಟ್ ಅಬ್ಸರ್ವ್ ಮಾಡಿ ಗೊತ್ತಾಗ್ಬಿಡುತ್ತೆ. A 10 kg collar is attached to a spring. Spring constant is given. It slides without friction over horizontal rod. The collar is displaced from its equilibrium position by 20 centimeter and released. So what is the speed of oscillation? So this is maximum displacement from the mean position. Andre A ಕೊಟ್ಟಿದ್ದಾರೆ. So formula ಏನಪ್ಪಾ ಅಂದ್ರೆ F is equal to ky. Okay, F is equal to ky. ಸೊ ನಮಗೆ ಬೇಕಾಗಿರೋದು ಸ್ಪೀಡ್ ಅಲ್ಲ. ವಿ ಇಸ್ ಈಕ್ವಲ್ ಟು ಫಾರ್ಮುಲಾ ಒಮೆಗಾ ಎ. ಸೊ ಒಮೆಗಾ ಇದೆ, ನೋ ಪ್ರಾಬ್ಲಮ್. ಎ ಇದೆ. ಸೊ ಒಮೆಗಾ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಫಾರ್ಮುಲಾ ಕೆ ಇಸ್ ಈಕ್ವಲ್ ಟು ಎಮ್ ಒಮೆಗಾ ಸ್ಕ್ವೇರ್. ಕೆ ಇಸ್ ಈಕ್ವಲ್ ಟು ಎಮ್ ಒಮೆಗಾ ಸ್ಕ್ವೇರ್. ಒಮೆಗಾ ಇಸ್ ಈಕ್ವಲ್ ಟು ರೂಟ್ ಕೆ ಬೈ ಎಮ್ ಬರುತ್ತೆ. ಒಮೆಗಾ ಇಸ್ ಈಕ್ವಲ್ ಟು ರೂಟ್ ಕೆ ಬೈ ಎಮ್. ಸೊ ಇದನ್ನ ಫೈಂಡ್ ಔಟ್ ಮಾಡಬೇಡಿ. ಸೊ ಒಮೆಗಾ ಇಸ್ ಈಕ್ವಲ್ ಟು ರೂಟ್ ಕೆ ಅಂದ್ರೆ ಸ್ಪ್ರಿಂಗ್ ಕಾನ್ಸ್ಟೆಂಟ್, ದಟ್ ಇಸ್ 600 ಡಿವೈಡೆಡ್ ಬೈ ಎಮ್ ಅಂದ್ರೆ 10. ಸೊ 0 ಕ್ಯಾನ್ಸಲ್ ಆಗುತ್ತೆ. ಸೊ ಒಮೆಗಾ ರೂಟ್ 60 ಬರುತ್ತೆ. ಒಮೆಗಾ ಇಸ್ ರೂಟ್ 60. ಸೊ ಆಂಪ್ಲಿಟ್ಯೂಡ್ 20 ಸೆಂಟಿಮೀಟರ್ ಅಂದ್ರೆ 2 × 10⁻⁻1. ನೋಡಿ 2 × 10 × 10⁻⁻1 2 × 10⁻⁻1 ಆಗುತ್ತೆ, ರೈಟ್. ಸೊ ವೆಲಾಸಿಟಿ ಎಷ್ಟು ಬರುತ್ತೆ? ರೂಟ್ 60 0.2. ನೋಡಿ, this is the right answer, option A. Option A is the right answer. The next question number 22. Two y's are represented. Y1 is equal to a sine of omega t plus kx 0.57. But ಇಲ್ಲಿ y2 is equal to cosine ಇದೆ. ಇದೊಂದು ಚೇಂಜ್ ಮಾಡ್ಕೊಳ್ಳಿ, ಸೈನ್ಗೆ ಚೇಂಜ್ ಮಾಡ್ಕೊಂಡ್ಬಿಡಿ. ಸಾಲ್ವ್ ಮಾಡೋದು ತುಂಬಾ ಈಸಿ. ಸೈನ್ ಆಫ್ ಒಮೆಗಾ ಟಿ ನೋಡಿ ಪ್ಲಸ್ ಕೆ ಎಕ್ಸ್ ಪ್ಲಸ್ ಪೈ ಬೈ 2. ಈ ಪೈ ಬೈ 2 ಅಂದ್ರೆ 3.14 ಡಿವೈಡೆಡ್ ಬೈ 2, ಅದು 1.57 ಬರುತ್ತೆ. ಸೊ ದಿಸ್ ಇಸ್ 1.57. ಈಗ ನೋಡಿ ಇದು ಡಿಫ್ರೆನ್ಸ್ ಮಾಡಬೇಕು. ಡಿಫ್ರೆನ್ಸ್ ಮಾಡಿದ್ರೆ ಒಮೆಗಾ ಟಿ ಪ್ಲಸ್ ಕೆ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. 1.57 ಮೈನಸ್ 0.57 ಬರುತ್ತೆ. The phase difference is 1.57 minus 0.57 andre. So this is 1 radian. 1 radian. The right answer is option A. Option A is the right answer. So first year ಅಲ್ಲಿ almost ಎಲ್ಲ ಚಾಪ್ಟರ್ಸ್ ಅಲ್ಲಿ ಈಗ ಕ್ವಶನ್ಸ್ ಕಂಪ್ಲೀಟ್ ಆಗಿದೆ. ಈಗ ಸೆಕೆಂಡ್ ಇಯರ್ ಪೋರ್ಷನ್ ಅಲ್ಲಿ ಕ್ವಶನ್ಸ್ ನೋಡ್ಕೊಳ್ಳಿ. The net electric force on a charge. Question ಸ್ವಲ್ಪ ಕೇರ್ಫುಲ್ ಆಗಿ ಓದ್ಕೋಬೇಕು ನೀವು. The net electric force on a charge plus 3 microcoulomb at the midpoint on a line joining the two charges, magnitude plus 2 microcoulomb are separated by a distance of 6 millimeter. So actually this is very simple. ಆರಾಮಾಗಿ ಸಾಲ್ವ್ ಮಾಡ್ಬೋದು. ಈಗ 2 ಲೈಕ್ ಚಾರ್ಜಸ್ ಇದೆ, ಅರ್ಥ ಮಾಡ್ಕೊಳ್ಳಿ. 2 ಲೈಕ್ ಚಾರ್ಜಸ್ ಇದೆ. ಏನ್ ಕೊಟ್ಟಿದ್ದಾರೆ? ಲೈಕ್ ಚಾರ್ಜಸ್. ಇದು +2 ಮೈಕ್ರೋಕೂಲಮ್ ಕೊಟ್ಟಿದ್ದಾರೆ, ಇದು ಕೂಡ +2 ಮೈಕ್ರೋಕೂಲಮ್ ಕೊಟ್ಟಿದ್ದಾರೆ. ಇದು ಮಿಡ್ ಪಾಯಿಂಟ್. ಸೊ ಅಲ್ಲಿ ನಾವು +3 ಮೈಕ್ರೋಕೂಲಮ್ ಚಾರ್ಜ್ ಇಟ್ರೆ ಸೊ ಇದ್ರ ಮೇಲೆ ಎಷ್ಟು ನೆಟ್ ಎಲೆಕ್ಟ್ರಿಕ್ ಫೋರ್ಸ್ ಆಕ್ಟ್ ಆಗುತ್ತೆ ಅಂತ ಕೇಳ್ತಾ ಇದೆ. ಈಗ
ಡ್ಯೂ ಟು +2 ಮೈಕ್ರೋಕೂಲಮ್ +3 ಮೈಕ್ರೋಕೂಲಮ್ ಏನಾಗುತ್ತೆ ರಿಪ್ಪಲ್ ಆಗುತ್ತೆ, ಇದು ಬಂದು ಎಫ್ ಎ ವೆಕ್ಟರ್. ಡ್ಯೂ ಟು +2 +3 ಮತ್ತೆ ಏನಾಗುತ್ತೆ ರಿಪ್ಪಲ್ ಆಗುತ್ತೆ, ಇದು ಎಫ್ ಬಿ. ಅಬ್ಸರ್ವ್ ಮಾಡಿ ಸ್ವಲ್ಪ. ಸೊ ಓ ಇಂದ ಎಗೆ ಎಷ್ಟು ಡಿಸ್ಟೆನ್ಸ್ ಇದೆಯೋ ಓ ಇಂದ ಬಿಗೆ ಅಷ್ಟೇ ಡಿಸ್ಟೆನ್ಸ್, ಅಂದ್ರೆ ಸೇಮ್ ಚಾರ್ಜಸ್ ಇದೆ, ಡಿಸ್ಟೆನ್ಸಸ್ ಕೂಡ ಸೇಮ್ ಇದೆ. ಓಕೆ, ಎಫ್ ಎ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಎಫ್ ಬಿ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಈಕ್ವಲ್ ಬಟ್ ಆಪೋಸಿಟ್. ಸೊ ಅಂದ್ರೆ ನೆಟ್ ಫೋರ್ಸ್ ಏನ್ ಬರುತ್ತೆ ನಮಗೆ ಎಫ್ ಎ ಮೈನಸ್ ಎಫ್ ಬಿ ಇಲ್ಲ ಎಫ್ ಬಿ ಮೈನಸ್ ಎಫ್ ಎ. ಸೊ ಎರಡು ಈಕ್ವಲ್ ಅಂಡ್ ಆಪೋಸಿಟ್ ಇದೆ, ಕ್ಯಾನ್ಸಲ್ ಆಗಿ 0 ಬರುತ್ತೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಆಪ್ಷನ್ ಡಿ is the right answer. Option D is the right answer. So next question number 24. No, question number 24. The tracks of three charged particles in a uniform electrostatic field are shown shown in the figure. Which particle has the highest charge to mass ratio? ಸ್ವಲ್ಪ ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಫಸ್ಟ್ ಕ್ಲಾಸ್ ಆಗಿ ಅರ್ಥ ಮಾಡ್ಕೋಬಹುದು. ಅಲ್ಲಿ 3 ಡಿಫರೆಂಟ್ ಟ್ರ್ಯಾಕ್ಸ್ ಕೊಟ್ಟಿದ್ದಾರೆ. ಒಂದು ಚಾರ್ಜ್ ಪಾರ್ಟಿಕಲ್ ಈಗ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಎಂಟರ್ ಆಗಿದೆ ಅಂದ್ರೆ ಇಟ್ ವಿಲ್ ಎಕ್ಸ್ಪೀರಿಯನ್ಸಸ್ ಫೋರ್ಸ್. ಓಕೆ, ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಎಂಟರ್ ಆದ್ರೆ ಕ್ಯೂ ಇ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಎಮ್ ಎ ನ್ಯೂಟನ್ ಸೆಕೆಂಡ್. ಅಂದ್ರೆ ಪಾರ್ಟಿಕಲ್ ಆಕ್ಸಿಲರೇಟ್ ಆಗುತ್ತೆ, ಎ ಇಸ್ ಈಕ್ವಲ್ ಟು ಕ್ಯೂ ಎ ಡಿವೈಡೆಡ್ ಬೈ ಎಮ್. ಈಗ ನೋಡಿ ವರ್ಟಿಕಲ್ ಡಿಫ್ಲೆಕ್ಷನ್, ನಾನು ಏನ್ ಮಾಡ್ತೀನಿ ಓನ್ಲಿ ವರ್ಟಿಕಲ್ ಮೋಷನ್ ಮಾತ್ರ ಚೂಸ್ ಮಾಡ್ತೀನಿ. ಸೊ ನಮ್ಗೆ ಕ್ಯೂ ಬೈ ಎಮ್ ರೇಷಿಯೋ, ಸೊ 3 ಪಾರ್ಟಿಕಲ್ಸ್ ಅಲ್ಲಿ ಯಾವ ಪಾರ್ಟಿಕಲ್ಗೆ ಹೈಯೆಸ್ಟ್ ಇದೆ ಅನ್ನೋದು ಬೇಕಾಗಿರೋದು, ಅರ್ಥ ಮಾಡ್ಕೊಳ್ಳಿ. ಸೊ ಫಾರ್ ವರ್ಟಿಕಲ್ ಮೋಷನ್ ಈಗ ಇನಿಷಿಯಲಿ ಪಾರ್ಟಿಕಲ್ ಎಕ್ಸ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತದೆ. ಸೊ ಇನಿಷಿಯಲ್ ವೆಲಾಸಿಟಿ ಅಲಾಂಗ್ ವೈ ಡೈರೆಕ್ಷನ್ ಏನ್ ಬರುತ್ತೆ 0. ಸೊ ನಾನು ಫಾರ್ಮುಲಾ ಕೈನಮ್ಯಾಟಿಕ್ ಇಕ್ವೇಶನ್ ಅಲ್ಲಿ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಆಫ್ ಎ ಟಿ ಸ್ಕ್ವೇರ್ ಯೂಸ್ ಮಾಡ್ತೇನೆ. ಸೊ ಎಸ್ ಅಂದ್ರೆ ವರ್ಟಿಕಲ್ ಡಿಫ್ಲೆಕ್ಷನ್, ವೈ ಅಂತ ಚೂಸ್ ಮಾಡೋಣ. ಈ ಟರ್ಮ್ 0 ಆಗುತ್ತೆ. ಯಾಕೆ 0 ಆಗುತ್ತೆ? ಇನಿಷಿಯಲಿ ಅದು ಎಕ್ಸ್ ಡೈರೆಕ್ಷನ್ ಹೋಗ್ತಾ ಇದೆ, ವೈ ಡೈರೆಕ್ಷನ್ ಹೋಗ್ತಾ ಇಲ್ಲ. ವೈ ಡೈರೆಕ್ಷನ್ ಅಲ್ಲಿ ಇನಿಷಿಯಲ್ ವೆಲಾಸಿಟಿ ಇಲ್ಲ, ಸೊ ಅದಕ್ಕೆ ಈ ಟರ್ಮ್ 0 ಆಗುತ್ತೆ. ಸೊ ಆಫ್ ನೋಡಿ ಎ ಅಂದ್ರೆ ಏನು ಇವಾಗ ತಾನೇ ಫೈಂಡ್ ಔಟ್ ಮಾಡಿದ್ರೆ ಸ್ಟೆಪ್ ನಂಬರ್ 1 ಇದು, ಸ್ಟೆಪ್ ನಂಬರ್ 2. ಓಕೆ, ಎ ಅಂದ್ರೆ ಕ್ಯೂ ಡಿವೈಡೆಡ್ ಬೈ ಎಮ್ ಟಿ ಸ್ಕ್ವೇರ್. ಇವಾಗ ನೀವು ಆರಾಮಾಗಿ ಹೇಳ್ಬೋದು. ಸೊ ಕ್ಯೂ ಬೈ ಎಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏನಾಗುತ್ತೆ ವರ್ಟಿಕಲ್ ಡಿಫ್ಲೆಕ್ಷನ್ ಬರುತ್ತೆ. ಸೊ ಈ 3 ಪಾರ್ಟಿಕಲ್ಸ್ ಅಲ್ಲಿ ಎ ಬಿ ಸಿ ಅಲ್ಲಿ ನೋಡಿ, ಸಿ ಪಾರ್ಟಿಕಲ್ಗೆ ಸೊ ವರ್ಟಿಕಲ್ ಡಿಫ್ಲೆಕ್ಷನ್ ವೈ ವ್ಯಾಲ್ಯೂ ಜಾಸ್ತಿ ಇದೆ, ಬಿ ಪಾರ್ಟಿಕಲ್ಗೆ ಕಡಿಮೆ ಇದೆ. ನೋಡಿ ಇವನ್ ಎ ಪಾರ್ಟಿಕಲ್ ಕೂಡ ಕಡಿಮೆ ಇದೆ, ಸಿ ಪಾರ್ಟಿಕಲ್ಗೆ ಡಿಫ್ಲೆಕ್ಷನ್ ಜಾಸ್ತಿ ಇದೆ, ಇದು ವರ್ಟಿಕಲ್ ಡಿಫ್ಲೆಕ್ಷನ್, ಇದು ವೈ. ಸೊ ವೈ ವ್ಯಾಲ್ಯೂ ಈ ಪಾರ್ಟಿಕಲ್ಗೆ ಜಾಸ್ತಿ ಇದೆ, ಅದಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ಸಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. Next question number 25 ನೋಡ್ಕೊಳ್ಳಿ. A semicircular arc of radius A is charged uniformly and the charge per unit length is lambda. The electric field at its center is. ಈಗ ನೋಡಿ ಇದು ಸೆಮಿಸರ್ಕ್ಯುಲರ್ ಪಾತ್, ಯೂನಿಫಾರ್ಮ್ಲಿ ಚಾರ್ಜ್ಡ್ ಸೆಮಿಸರ್ಕ್ಯುಲರ್ ಪಾತ್. ಸೊ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಇಲ್ಲಿ ಒಂದು 2 ಸ್ಮಾಲ್ ಎಲಿಮೆಂಟ್ಸ್ ಚೂಸ್ ಮಾಡಿದ್ದೀನಿ. ಸೊ ಇದ್ರ ಲೆಂತ್ ಬಂದು ಡಿ ಎಲ್. ಸೊ ಡಿ ಎಲ್ ಲೆಂತ್ ಅಲ್ಲಿ ಚಾರ್ಜ್ ಎಷ್ಟಿದೆ ಅಂದ್ರೆ ಪ್ಲಸ್ ಡಿ ಕ್ಯೂ ಇದೆ. ಸೊ ಇದು ಅಷ್ಟೇ ಡಿ ಎಲ್. ಸೊ ಇಲ್ಲಿ ಕೂಡ ಪ್ಲಸ್ ಡಿ ಕ್ಯೂ ಚಾರ್ಜ್ ಇದೆ. ಸೊ ಈಗ ನಾವು ಇಲ್ಲಿ ಯೂನಿಟ್ ಪಾಸಿಟಿವ್ ಟೆಸ್ಟ್ ಚಾರ್ಜ್ ಇಟ್ರೆ ಸೊ ಈ ಪ್ಲಸ್ ಡಿ ಕ್ಯೂಗೆ ಅದು ರಿಪ್ಪಲ್ ಆಗುತ್ತೆ. ಸೊ ದಿಸ್ ಇಸ್ ಡಿ ವೆಕ್ಟರ್. ಈ ಪ್ಲಸ್ ಡಿ ಕ್ಯೂಗೆ ಪ್ಲಸ್ ಕ್ಯೂ ನಾಟ್ ರಿಪ್ಪಲ್ ಆಗುತ್ತೆ, ಇದು ಕೂಡ ಡಿ ವೆಕ್ಟರ್. ಸೊ ಈಗ ವೆಕ್ಟರ್ ಡಸ್ ನಾಟ್ ಲೈ ಇನ್ ಎಕ್ಸ್ ಅಂಡ್ ವೈ ಡೈರೆಕ್ಷನ್, ಅದು ಸ್ಪ್ಲಿಟ್ ಮಾಡಬೇಕು. ಒಂದು ಕೆಲಸ ಮಾಡೋಣ, ದಿಸ್ ಇಸ್ ಆಂಗಲ್ ಆಲ್ಫಾ ಅಂತ ಚೂಸ್ ಮಾಡೋಣ. ಇದು ಕೂಡ ಆಂಗಲ್ ಆಲ್ಫಾ ಆಗುತ್ತೆ. ಸೊ ದಿಸ್ ಇಸ್ ಆಲ್ಸೋ ಆಂಗಲ್ ಆಲ್ಫಾ, ದಿಸ್ ಇಸ್ ಆಲ್ಸೋ ಆಂಗಲ್ ಆಲ್ಫಾ, ಬಿಕಾಸ್ ವರ್ಟಿಕಲ್ ಆಪೋಸಿಟ್. ಇದನ್ನ ಸ್ಪ್ಲಿಟ್ ಮಾಡಿದ್ರೆ ನೋಡಿ ಒಂದು ಕಾಂಪೊನೆಂಟ್ ಇಲ್ಲಿ ನಮಗೆ ಡಿ ಕಾಸ್ ಆಲ್ಫಾ, ಆಂಗಲ್ ಯಾವ ಕಡೆ ಇದೆಯೋ ಸೊ ಆ ಕಡೆ ನಮ್ಗೆ ಯಾವುದು ಕೊಸೈನ್ ಬರುತ್ತೆ. ಸೊ ಡಿ ಕಾಸ್ ಆಲ್ಫಾ, ಇದು ಬಂದು ಡಿ ಏನೋ ಸೈನ್ ಆಲ್ಫಾ, ಡಿ ಸೈನ್ ಆಲ್ಫಾ. ಸೊ ಇದು ಅಷ್ಟೇ 2 ಕಾಂಪೊನೆಂಟ್ಸ್ ಆಗಿ ಸ್ಪ್ಲಿಟ್ ಆಗುತ್ತೆ. ಇದು ಬಂದು ನಮಗೆ ಡಿ ಕಾಸ್ ಡಿ ಸೈನ್ ಬರುತ್ತೆ, ಡಿ ಸೈನ್ ಆಲ್ಫಾ ಬರುತ್ತೆ. ಸೊ ದಿಸ್ ಇಸ್ ಅಗೇನ್ ಡಿ ಕಾಸ್ ಆಲ್ಫಾ ಬರುತ್ತೆ, ರೈಟ್. ಅಂಡ್ ದಿಸ್ ಇಸ್ ಆಂಗಲ್, ವೆರಿ ಸ್ಮಾಲ್ ಆಂಗಲ್. ಸೊ ದಿಸ್ ಇಸ್ ಡಿ ಥೀಟಾ ಅಂಡ್ ರೇಡಿಯಸ್ ಈಸ್ ಎ. ಸೊ ಸ್ವಲ್ಪ ನಿಧಾನಕ್ಕೆ ಥಿಂಕ್ ಮಾಡ್ಬೇಕಿದು. ಈಗ ಡಿ ಥೀಟಾ
ಓಕೆ, ಆಂಗಲ್ ಅಂದ್ರೆ ಲೆಂತ್ ಆಫ್ ದ ಆರ್ಕ್ ಅಂದ್ರೆ ಡಿ ಎಲ್ ಡಿವೈಡೆಡ್ ಬೈ ರೇಡಿಯಸ್. ರೇಡಿಯಸ್ ಅಂದ್ರೆ ಎ ಅಂದ್ರೆ ಡಿ ಎಲ್ ಇನ್ ಟರ್ಮ್ಸ್ ಆಫ್ ಥೀಟಾ ಏನ್ ಬರುತ್ತೆ, ಎ ಇಂಟು ಡಿ ಥೀಟಾ ಬರುತ್ತೆ. ಸೊ ಲ್ಯಾಂಡಾ ಅಂದ್ರೆ ಏನು, ಡಿ ಕ್ಯೂ ಚಾರ್ಜ್ ಪರ್ ಯೂನಿಟ್ ಲೆಂತ್, ಡಿ ಕ್ಯೂ ಡಿವೈಡೆಡ್ ಬೈ ಡಿ ಎಲ್. ಓಕೆ, ಡಿ ಕ್ಯೂ ಸ್ಮಾಲ್ ಚಾರ್ಜ್ ಇನ್ ಟರ್ಮ್ಸ್ ಆಫ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಲ್ಯಾಂಡಾ ಇಂಟು ಡಿ ಎಲ್ ಬರುತ್ತೆ. ಕರೆಕ್ಟಾ? ಸೊ ಲ್ಯಾಂಡಾ ಡಿ ಎಲ್ ಅಂದ್ರೆ ಏನು, ಎ ಇಂಟು ಡಿ ಥೀಟಾ. ಸೊ ದಿಸ್ ಇಸ್ ಸ್ಟೆಪ್ ನಂಬರ್ 1. ಸ್ಟೆಪ್ ನಂಬರ್ 2 ಅಲ್ಲಿ ನಾವು ಏನ್ ಮಾಡಬೇಕು ಅಂದ್ರೆ, ಈಗ ನೋಡಿ ಡಿ ಸೈನ್ ಆಲ್ಫಾ ಡಿ ಸೈನ್ ಆಲ್ಫಾ ಈಕ್ವಲ್ ಅಂಡ್ ಆಪೋಸಿಟ್ ಕಾಂಪೊನೆಂಟ್ಸ್ ಕ್ಯಾನ್ಸಲ್ ಆಗುತ್ತೆ. ನಾವು ಎಷ್ಟೇ ಸ್ಮಾಲ್ ಎಲಿಮೆಂಟ್ಸ್ ತಗೊಂಡ್ರು, ಸೊ ಅಲಾಂಗ್ ಪಾಸಿಟಿವ್ ಎಕ್ಸ್ ನೆಗೆಟಿವ್ ಎಕ್ಸ್ ಬರೋ ಕಾಂಪೊನೆಂಟ್ಸ್ ಈಕ್ವಲ್ ಅಂಡ್ ಆಪೋಸಿಟ್ ಇರುತ್ತೆ, ಅದು ಕ್ಯಾನ್ಸಲ್ ಆಗುತ್ತೆ. ಬಟ್ ನೆಗೆಟಿವ್ ವೈ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿರೋ ಕಾಂಪೊನೆಂಟ್ಸ್ ಆಡ್ ಆಗ್ತಾ ಹೋಗುತ್ತೆ. ಅಂದ್ರೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಓ. ಓಕೆ, ಸೊ ದಟ್ ಈಸ್ ಏನ್ ಬರುತ್ತೆ ಅಂದ್ರೆ ಇಂಟಿಗ್ರೇಷನ್ ಆಫ್ ಏನ್ ಬರುತ್ತೆ, ಡಿ ಕಾಸ್ ಆಲ್ಫಾ ಹಾಗೆ ಹೋಗ್ತಾ ಇರುತ್ತೆ ಪ್ಲಸ್ ಡಿ ಕಾಸ್ ಆಲ್ಫಾ. ಅದಕ್ಕೆ ಇಂಟಿಗ್ರೇಷನ್ ಆಫ್ ಡಿ ಕಾಸ್ ಆಲ್ಫಾ ಮಾಡಬೇಕು. ಸೊ ಲಿಮಿಟ್ಸ್ ವೇರೀಸ್ ಫ್ರಮ್ ವೇ ಟು ವೇರ್. ಸೊ ಈಗ ಈ ಕಡೆ ಬರೋದು -π/2 ಅರ್ಥ ಮಾಡ್ಕೊಳ್ಳಿ, ಈ ಕಡೆ ಬರೋದು +π/2. ಸೊ ಲಿಮಿಟ್ಸ್ ವೇರೀಸ್ ಫ್ರಮ್ -π/2 ಟು +π/2. ಸೊ ಇ ಇಸ್ ಈಕ್ವಲ್ ಟು ಏನಾಗುತ್ತೆ, ಸೊ ಕಾನ್ಸ್ಟೆಂಟ್ ಟರ್ಮ್ ಹೊರಗಡೆ ಹಾಕೋಣ. ಸೊ ಡಿ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪಾಯಿಂಟ್ ಡ್ಯೂ ಟು ಪ್ಲಸ್ ಡಿ ಕ್ಯೂ ಚಾರ್ಜ್ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಡ್ಯೂ ಟು ಚಾರ್ಜ್ ಅಂದ್ರೆ 1 ಡಿವೈಡೆಡ್ ಬೈ ಏನ್ ಬರುತ್ತೆ 4πε0 ಚಾರ್ಜ್ ಬಂದು ಡಿ ಕ್ಯೂ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಇಸ್ ಎ ಇದೆಯಲ್ಲ, ಸೊ ಎ ಸ್ಕ್ವೇರ್. ಸೊ ಇಂಟು ಏನು ಕಾಸ್ ಆಲ್ಫಾ. ಸೊ ಇ ಇಸ್ ಈಕ್ವಲ್ ಟು ಸೊ ಕಾನ್ಸ್ಟೆಂಟ್ ಟರ್ಮ್ 1 ಡಿವೈಡೆಡ್ ಬೈ 4πε0 ಹೊರಗಡೆ ತೆಗಿತಾ ಇದ್ದೀನಿ. ಸೊ 1/a ಸ್ಕ್ವೇರ್ ಹೊರಗಡೆ ತೆಗಿತಾ ಇದ್ದೀನಿ. ಸೊ ಇಂಟಿಗ್ರೇಷನ್ ಆಫ್ ಅರ್ಥ ಮಾಡ್ಕೊಳ್ಳಿ ಕಾಸ್ ಆಲ್ಫಾ ಡಿ ಕ್ಯೂ ಅಂದ್ರೆ ಏನು, ಡಿ ಕ್ಯೂ ಅಂದ್ರೆ ಲ್ಯಾಂಡಾ ಎ ಡಿ ಥೀಟಾ. ಸೊ ಅಂದ್ರೆ ಲ್ಯಾಂಡಾ ಕೂಡ ಕಾನ್ಸ್ಟೆಂಟ್ ಹೊರಗಡೆ ತೆಗಿತಾ ಇದ್ದೀನಿ, ಎ ಕಾನ್ಸ್ಟೆಂಟ್ ಹೊರಗಡೆ ತೆಗಿತಾ ಇದ್ದೀನಿ. ಸೊ ಇದು ಏನೋ ಡಿ ಥೀಟಾ. ಸೊ ಇದು ನಾವು ಆಲ್ಫಾ ಅಂತ ಚೂಸ್ ಮಾಡಿದೀವಿ ಆಂಗಲ್, ಇದು ಡಿ ಆಲ್ಫಾ ಅಂತ ತಗೋಣ. ಡಿ ಆಲ್ಫಾ ಅಂದ್ರೆ ಇದೇನಾಗುತ್ತೆ, ಡಿ ಆಲ್ಫಾ ಆಗುತ್ತೆ, ಸ್ಮಾಲ್ ಆಂಗಲ್ ಡಿ ಆಲ್ಫಾ ಆಗುತ್ತೆ. ಓಕೆ, ಸೊ ವಾಟ್ ಇಸ್ ದಿಸ್, ಡಿ ಆಲ್ಫಾ. ಸೊ ಅಂದ್ರೆ ಕಾಸ್ ಆಲ್ಫಾ ಡಿ ಆಲ್ಫಾ. ಸಪೋಸ್ ಇಲ್ಲಿ ನಾವು ಥೀಟಾ ಅಂತ ಚೂಸ್ ಮಾಡಿದ್ರೆ ನೋ ಪ್ರಾಬ್ಲಮ್, ಆಂಗಲ್ ನೀವು ಥೀಟಾ ಆಲ್ಫಾ ಏನ್ ಬೇಕಾದ್ರೂ ಚೂಸ್ ಮಾಡ್ಬೋದು. ನಾನು ಆಲ್ಫಾ ಅಂತ ಚೂಸ್ ಮಾಡಿದ್ದೀನಿ, ಆಲ್ಫಾದಲ್ಲಿ ನೋಡಿ ಸ್ಮಾಲ್ ಆಂಗಲ್ ಡಿ ಆಲ್ಫಾ ಆಗುತ್ತೆ, ರೈಟ್. ಸೊ ಈಗ ಇದನ್ನ ನಾವು ಇಂಟಿಗ್ರೇಷನ್ ಮಾಡಿದ್ರೆ ಏನ್ ಬರುತ್ತೆ, ಸೊ ಎ ಕ್ಯಾನ್ಸಲ್ ಆಗುತ್ತೆ ನೋಡ್ಕೊಳ್ಳಿ, ಲ್ಯಾಂಬ್ಡಾ ಡಿವೈಡೆಡ್ ಬೈ 4πε0 ಸರಿನಾ. ಇದು ಸೈನ್ ಆಲ್ಫಾ ಬರುತ್ತೆ, ಸೈನ್ ಆಲ್ಫಾ ಲಿಮಿಟ್ ಸೈನ್ π/2 1 ಮೈನಸ್ ಆಫ್ ಮೈನಸ್ ನೋಡಿ ಏನ್ ಬರುತ್ತೆ ಅಂದ್ರೆ ಇದು ಸೈನ್ ಆಲ್ಫಾ ಸೈನ್ π/2 ಮೈನಸ್ ಸೈನ್ ಆಫ್ -π/2 ಬರುತ್ತೆ. ಓಕೆ, ಅಂದ್ರೆ ಲ್ಯಾಂಬ್ಡಾ ಡಿವೈಡೆಡ್ ಬೈ ಏನಾಗುತ್ತೆ 4πε0 ಓಕೆ 1 ಮೈನಸ್ ಆಫ್ -1 ಯಾಕಂದ್ರೆ ಸೈನ್ ಆಫ್ ಮೈನಸ್ ಥೀಟಾ ಮೈನಸ್ ಸೈನ್ ಥೀಟಾ 1 ಮೈನಸ್ ಆಫ್ -1 ಅಂದ್ರೆ 1 + 1 2 2 1s 2 2s ಅಂದ್ರೆ ಲ್ಯಾಂಬ್ಡಾ ಡಿವೈಡೆಡ್ ಬೈ ಏನ್ ಬರುತ್ತೆ 2πε0 The right answer is option D, lambda divided by 2πε0. Actually ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ, ಅದೇ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಸಾಲ್ವ್ ಮಾಡೋ ನೆಸೆಸಿಟಿ ಇಲ್ಲ, ಡೈರೆಕ್ಟ್ ಆಗಿ ರೈಟ್ ಆನ್ಸರ್ ಯಾವುದು ಅಂತ ನೀವು ಟಿಕ್ ಮಾಡ್ಬೋದು, ರೈಟ್. ಸೊ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಎಲ್ಲ ಆಯ್ತು. ಈಗ ನೋಡಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟಿ ಚಾಪ್ಟರ್ ವೈಸ್ ಕ್ವಶನ್ಸ್ ಅರೇಂಜ್ ಮಾಡಿರೋದು. ಸೊ ನಿಮಗೆ ತುಂಬಾ ಈಸಿ ಆಗುತ್ತೆ ಅಂತ ಚಾಪ್ಟರ್ ವೈಸ್ ಅರೇಂಜ್ ಮಾಡಿದ್ದೀನಿ ನಾನು. ಈಗ ನೋಡಿ 2 points A and B are located in diametrically opposite directions of a point charge +2 microcoulomb at distances 2 meter and 1 meter respectively from it. The potential difference between A and B. So ಈಗ 2 points ಕೊಟ್ಟಿದ್ದಾರೆ ಅವರು. ಓಕೆ, ಇದು +2 microcoulomb. ನೋಡಿ ಇವೆರಡು ಡಯಾಮೆಟ್ರಿಕಲಿ ಆಪೋಸಿಟ್ ಆಗುತ್ತೆ. ಡಯಾಮೆಟ್ರಿಕಲಿ ಅಂದ್ರೆ ಒಂದು ಬಿಗ್ ಸರ್ಕಲ್ ಇಮ್ಯಾಜಿನ್ ಮಾಡಿ. ಓಕೆ, ಸೊ ಹಾಗಾಗಿ ಡಯಾಮೆಟ್ರಿಕಲಿ ಆಪೋಸಿಟ್ ಪಾಯಿಂಟ್ಸ್ ಆಗುತ್ತೆ. ಯಾವ್ದು, ಎ ಅಂಡ್ ಬಿ.
ಸೊ ಎ ಇಂದ ಬಿಗೆ ಎ ಇಂದ +2ಗೆ ಮತ್ತೆ +2 ಇಂದ ಬಿಗೆ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ರೈಟ್? ಇದು 2 ಮೀಟರ್ ಇದೆ ಆಕ್ಚುಲಿ, ಸೊ ದಿಸ್ ಇಸ್ 1 ಮೀಟರ್ ಇದೆ, ಸರಿನಾ? ಸೊ ಈಗ ನಮ್ಗೆ ಏನ್ ಬೇಕು? ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಎ ಅಂಡ್ ಬಿ ಬೇಕು. ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಏನು? ಎ ಅಂಡ್ ಬಿ ಅಂದ್ರೆ ವಿ ಎ ಮೈನಸ್ ವಿ ಬಿ. ಅರ್ಥ ಮಾಡ್ಕೊಳ್ಳಿ, ಇದಕ್ಕೆ ಫಾರ್ಮುಲಾ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಫಾರ್ಮುಲಾ ಅಂದ್ರೆ ವಿ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 4πε0 q ಡಿವೈಡೆಡ್ ಬೈ ಆರ್ ಫಾರ್ಮುಲಾ ಯೂಸ್ ಮಾಡಬೇಕು. ಸೊ 1 ಡಿವೈಡೆಡ್ ಬೈ 4πε0 ಅನ್ನ 9 × 10⁻9 ಕಾಮನ್ ತೆಗೆಯೋಣ. ಈಗ ಕ್ಯೂ ಕೂಡ ಕಾಮನ್ ಆಗುತ್ತೆ, ಕ್ಯೂ ಕೂಡ ಕಾಮನ್, 2 × 10⁻6 ಕಾಮನ್ ಆಗುತ್ತೆ. ಓಕೆ, ರಿಮೈನಿಂಗ್ ಬಂದು ಏನ್ ಬರುತ್ತೆ? ಆಫ್ 1/2 - 1. 1/2 - 1 ಅಂದ್ರೆ 1/2 - 1. 1/2 ಆಫ್ -1 ಮೈನಸ್ ಆಫ್ ಆಗುತ್ತೆ, ರೈಟ್? ಸೊ 2 ಕ್ಯಾನ್ಸಲ್ ಆಗುತ್ತೆ. ಸೊ ಏನ್ ಬರುತ್ತೆ? ಇದು -9 × 10⁻, +9 - 6 ಅಂದ್ರೆ 3. -9 × 10⁻³ volt. The right answer is option C. Option C is the right answer. Option C is the right. Next question, number 27. Two particles have equal masses, 5 gram each, and opposite charge of +4 × 10⁻⁻5 coulomb, -4 × 10⁻⁻5 coulomb. They are released from rest with a separation 1 meter between them. Find the speeds of the particles when separation is reduced to 50 centimeter. Question ಸ್ವಲ್ಪ careful. So ಈಗ two particles have equal masses ಅಂತ ಹೇಳಿದ್ದಾರೆ. Okay, 5 gram and opposite charges. ಈಗ ನೋಡಿ, ಒಂದು +4 × 10⁻⁻5 ಇದೆ, ಇನ್ನೊಂದು -4 × 10⁻⁻5 coulomb ಇದೆ. ದೇ ಆರ್ ರಿಲೀಸ್ಡ್ ಫ್ರಮ್ ರೆಸ್ಟ್ ಅಂದ್ರೆ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್, ರೈಟ್? ಅಂದ್ರೆ ಇನಿಷಿಯಲ್ ವೆಲಾಸಿಟಿ 0 ಬರುತ್ತೆ. ಸಪರೇಷನ್, ಇನಿಷಿಯಲ್ ಸಪರೇಷನ್ 1 ಮೀಟರ್ ಇದೆ. ಫೈಂಡ್ ದ ಸ್ಪೀಡ್ ಆಫ್ ದ ಪಾರ್ಟಿಕಲ್ಸ್ ವೆನ್ ದ ಸಪರೇಷನ್ ಇಸ್ ರೆಡ್ಯೂಸ್ಡ್ ಟು 50 ಸೆಂಟಿಮೀಟರ್ ಅಂದ್ರೆ ½ ಮೀಟರ್ ಆಗುತ್ತೆ. ½ ಮೀಟರ್ ಆದಾಗ ಸೊ ಈಚ್ ಪಾರ್ಟಿಕಲ್ ವೆಲಾಸಿಟಿ ಎಷ್ಟಿದೆ ಅಂತ ಕ್ವಶನ್ ನಾವು ಅರ್ಥ ಮಾಡ್ಕೊಂಡ್ರೆ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಸೊ ಈಗ ಇಲ್ಲಿ ನಾನು ಯೂಸ್ ಮಾಡೋದು ಜಸ್ಟ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂದ್ರೆ ಇನಿಷಿಯಲ್ ಎನರ್ಜಿ ಇಸ್ ಈಕ್ವಲ್ ಟು ಫೈನಲ್ ಎನರ್ಜಿ. ಸೊ ಇನಿಷಿಯಲಿ ಓನ್ಲಿ ಪೊಟೆನ್ಷಿಯಲ್ ಎನರ್ಜಿ ಮಾತ್ರ ಇರುತ್ತೆ. ಸೊ ಪೊಟೆನ್ಷಿಯಲ್ ಎನರ್ಜಿ ಆಫ್ ಸಿಸ್ಟಮ್ ಆಫ್ 2 ಪಾಯಿಂಟ್ ಚಾರ್ಜಸ್ ಫಾರ್ಮುಲಾ ನಿಮ್ಗೆ ಗೊತ್ತಿರುತ್ತೆ. U = 1 ಡಿವೈಡೆಡ್ ಬೈ 4πε0 Q1 Q2 ಡಿವೈಡೆಡ್ ಬೈ R12 ಅದು ಮಾತ್ರ ಇರುತ್ತೆ. ಕೈನೆಟಿಕ್ ಎನರ್ಜಿ ಇನಿಷಿಯಲಿ ಸಿಸ್ಟಮ್ ಅಲ್ಲಿ ಇಲ್ಲ, ಯಾಕಂದ್ರೆ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಏನ್ ಬರುತ್ತೆ ನಮ್ಗೆ? 1/4πε0 2 ಚಾರ್ಜಸ್. ಒಂದ್ ಕೆಲಸ ಮಾಡಿ, Q × -Q ಅಂತ ತಗೋಣ. ಏನಾಗುತ್ತೆ? -Q², ಕರೆಕ್ಟ್, ಡಿವೈಡೆಡ್ ಬೈ ಏನು R ಅಂದ್ರೆ ಏನು? 1. ಓಕೆ, ದಟ್ ಈಸ್ ಈಕ್ವಲ್ ಟು. ಈಗ ಫೈನಲಿ ಪೊಟೆನ್ಷಿಯಲ್ ಎನರ್ಜಿ ಸ್ವಲ್ಪ ಪಾರ್ಟ್ ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗಿದೆ. ಅದು 2 ಟೈಮ್ಸ್ ಆಫ್ mv². ಯಾಕೆ ನಾನು 2 ಬರೀತಾ ಇದ್ದೀನಿ ಅಂದ್ರೆ ಇಲ್ಲಿ 2 ಪಾರ್ಟಿಕಲ್ಸ್ ಅಲ್ಲ, 2 ಚಾರ್ಜ್ ಪಾರ್ಟಿಕಲ್ಸ್ ಮೂವ್ ಆಗ್ತಾ ಇರೋದು. ಅದಕ್ಕೆ ಈಚ್ ಪಾರ್ಟಿಕಲ್ಗೆ ½ mv², 2 ಪಾರ್ಟಿಕಲ್ಸ್ ಅದಕ್ಕೆ 2 × ½ mv². ಸೊ ರಿಮೈನಿಂಗ್ ಪೊಟೆನ್ಷಿಯಲ್ ಎನರ್ಜಿ ಏನ್ ಬರುತ್ತೆ? 1 ಡಿವೈಡೆಡ್ ಬೈ 4πε0. ಓಕೆ, 2 ಚಾರ್ಜಸ್ Q - Q ಸೇಮ್ -Q². ಈಗ ಸಪರೇಷನ್ ಎಷ್ಟು? ಹಾಫ್, ಕರೆಕ್ಟಾ? ರೈಟ್. ಸೊ ನಮ್ಗೆ ಬೇಕಾಗಿರೋದು ಏನು? ವೆಲಾಸಿಟಿ. ಅರ್ಥ ಮಾಡ್ಕೊಳ್ಳಿ. ಈಗ ಈ ಟರ್ಮ್ ಈ ಕಡೆ ಶಿಫ್ಟ್ ಮಾಡಬೇಡ ಅಂದ್ರೆ 1/4πε0 9 × 10⁻9 ಏನಾಗುತ್ತೆ? ಕಾಮನ್ ಆಗುತ್ತೆ. ಓಕೆ, ಇದು ಈ ಕಡೆ ಶಿಫ್ಟ್ ಆದ್ರೆ ಏನ್ ಬರುತ್ತೆ? ಇದು ನ್ಯೂಮರೇಟರ್ಗೆ ಶಿಫ್ಟ್ ಮಾಡಿದ್ರೆ 2 ಬರುತ್ತೆ. ಈ ಕಡೆ ಬಂದ್ರೆ ಮೈನಸ್ ಇಂಟು ಮೈನಸ್, ಇದು ಪ್ಲಸ್ ಅಲ್ಲ ಇರೋದು, ಪ್ಲಸ್ ಇಂಟು ಮೈನಸ್. ಸೊ ಈ ಕಡೆ ಶಿಫ್ಟ್ ಆದಾಗ ಪ್ಲಸ್ ಆಗುತ್ತೆ. 2 - 1 ಅಂದ್ರೆ 1 ಅಂದ್ರೆ ಜಸ್ಟ್ Q² ಬರುತ್ತೆ ಅಷ್ಟೇ. Q² ಅಂದ್ರೆ 4 × 10⁻⁻5², 16 × 10⁻−10. ಓಕೆ, ದಟ್ ಈಸ್ ಈಕ್ವಲ್ ಟು ಏನು? V² ಡಿವೈಡೆಡ್ ಬೈ ಮಾಸ್ 5 ಗ್ರಾಮ್ ಅಂದ್ರೆ 5 × 10⁻−3. ಸೊ ಇದನ್ನ ನಾವು ಸಿಂಪ್ಲಿಫೈ ಮಾಡಬೇಕು.
ಏನು ಬರುತ್ತೆ ನೋಡ್ 9 ಇಂಟು ನೋಡಿ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ 9 ಇಂಟು 16 ಇಂಟು ಈಗ ಇದು ನ್ಯೂಮರೇಟರ್ಗೆ ಶಿಫ್ಟ್ ಆದರೆ 10 ಪವರ್ ಏನಾಗುತ್ತೆ 9 ಪ್ಲಸ್ 3 9 ಪ್ಲಸ್ 3 12 12 ಮೈನಸ್ 10 ಅಂದರೆ 2 ಬರುತ್ತೆ ಹೌದಾ ಡಿವೈಡೆಡ್ ಬೈ 5 ಇಸ್ ಈಕ್ವಲ್ ಟು ಏನು ವಿ ಸ್ಕ್ವೇರ್ ಅಂದರೆ ವಿ ಇಸ್ ಈಕ್ವಲ್ ಟು ಏನಾಗುತ್ತೆ ರೂಟ್ 9 into 16 into 10 into 10 divided by 5. If 5 ones are 5, 2s are. Okay. V is equal to root 16 into 2. 32 into 9 ಮಾಡಬೇಕು 18 into 16 ಮಾಡಿ 288 ಬರುತ್ತೆ 288 into 10. So root 28.8 into 10 into 10, 10 power 12. Root 28.8 ಅಂದ್ರೆ so 5.4 ಬರುತ್ತೆ 5.4 ಆ ರೇಂಜಲ್ಲಿ ಬರುತ್ತೆ ರೂಟ್ 25 5 ನಿಮ್ಗೆ ಗೊತ್ತಿದೆ ಓಕೆ ಅದಾದ್ಮೇಲೆ ನೆಕ್ಸ್ಟ್ ಬರೋದು ಯಾವುದು 36 ಸೊ ರೂಟ್ 28.8 ಅಂದ್ರೆ 5 ಪಾಯಿಂಟ್ ಸಮಥಿಂಗ್ 5.4 ಆ ರೇಂಜಲ್ಲಿ ಬರುತ್ತೆ ರೂಟ್ 10 power to 10 5.4 into 10 ಅಂದ್ರೆ 54 meter per second. Okay, the right answer is option A. Okay, 54 meter per second. So that is the right answer. Next direct question is a parallel plate capacitor having area A separated by distance D is filled by copper plate of thickness B. The new capacity formula ನಿಮ್ಗೆ C is equal to epsilon naught A divided by D ಬರುತ್ತೆ but ಇಲ್ಲಿ thickness of copper plate ನ subtract ಮಾಡಿದ್ರೆ so D minus B ಬರುತ್ತೆ okay the right answer is option C. So option C is the right answer. The next question ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೋಬೇಕು ಯಾಕಂದ್ರೆ ಇದು ಕಿರ್ಚಾಫರ್ಸ್ ವೋಲ್ಟೇಜ್ ಲಾ ಸೊ ಅದ್ರ ಮೇಲೆ ಪ್ರಾಬ್ಲಮ್ ಇದೆ ಕರೆಂಟ್ ಎಲೆಕ್ಟ್ರಿಸಿಟಿ ಟ್ರೈ ಮಾಡಿರೋ ಕ್ವಶನ್ ನಿಧಾನಕ್ಕೆ ಓದ್ಕೊಳ್ಳಿ a circuit is as shown okay current from A to B ಬೇಕು ನಮಗೆ ಈಗ ನೋಡಿ ಕರೆಂಟ್ ಇಸ್ ಆಲ್ವೇಸ್ ಡ್ರಾನ್ ಫ್ರಮ್ ಪಾಸಿಟಿವ್ ಒಂದು ಕೆಲಸ ಮಾಡಿ ಇದು ಮೇನ್ ಕರೆಂಟ್ I1 ಅಂತ ಚೂಸ್ ಮಾಡಬೇಡ ಸೊ ಅಲ್ಲಿ ಕರೆಂಟ್ 2 ಪಾರ್ಟ್ಸ್ ಆಗಿ ಡಿವೈಡ್ ಆಗುತ್ತೆ ಒಂದು I2 ಇನ್ನೊಂದು I3 ಸೊ ನೀವು ಫಸ್ಟ್ ಜಂಕ್ಷನ್ ರೂಲ್ ಅಪ್ಲೈ ಮಾಡಿ ಅಂದ್ರೆ ಸಮ್ ಆಫ್ ಕರೆಂಟ್ಸ್ ಎಂಟರಿಂಗ್ ಇಸ್ ಈಕ್ವಲ್ ಟು ಸಮ್ ಆಫ್ ಕರೆಂಟ್ಸ್ ಲಿವಿಂಗ್ ಅಂದ್ರೆ I1 ಇಸ್ ಈಕ್ವಲ್ ಟು ನಾನು ಜಂಕ್ಷನ್ ರೂಲ್ ಅಟ್ ಎ ಅಪ್ಲೈ ಮಾಡ್ತಾ ಇದ್ದೀನಿ ಸೊ I1 ಎಂಟರ್ ಆಗ್ತಾ ಇದೆ I2 I3 ಲಿವಿಂಗ್ I2 ಪ್ಲಸ್ I3 ಸೊ ಏನ್ ಬರುತ್ತೆ I3 ಇಸ್ ಈಕ್ವಲ್ ಟು I1 ಮೈನಸ್ I2 so I3 is equal to I1 minus I2 ಬರುತ್ತೆ so this is I1 minus I2 ಈಗ ಇಂಡಿಕೇಶನ್ಸ್ ಮಾಡೋಣ ಸೊ ಇಂಡಿಕೇಶನ್ ಡೈರೆಕ್ಷನ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದ್ರೆ ಪ್ರಾಡಕ್ಟ್ ಆಫ್ ಕರೆಂಟ್ ರೆಸಿಸ್ಟೆನ್ಸ್ ಏನಾಗುತ್ತೆ ಪಾಸಿಟಿವ್ ಇಲ್ಲ ಅಂದ್ರೆ ಏನಾಗುತ್ತೆ ನೆಗೆಟಿವ್ ಅರ್ಥ ಮಾಡ್ಕೊಳ್ಳಿ ಈಗ ನಾನು ಫಸ್ಟ್ ಕಿರ್ಚಾಫರ್ಸ್ ವೋಲ್ಟೇಜ್ ಲಾ ಅಪ್ಲೈ ಮಾಡ್ತೀನಿ ಸೊ ಅಪ್ಲೈ KVL ಟು ದ ಲೂಪ್ ಬಂದು DCABD ಓಕೆ ಆ ಲೂಪ್ಗೆ ಅಪ್ಲೈ ಮಾಡ್ತೀನಿ ಓಕೆ ಫಾರ್ಮುಲಾ ಏನು ಸಮೇಷನ್ ಆಫ್ IR ಇಸ್ ಈಕ್ವಲ್ ಟು ಸಮೇಷನ್ ಆಫ್ E ಪ್ರಾಡಕ್ಟ್ ಆಫ್ ಕರೆಂಟ್ ರೆಸಿಸ್ಟೆನ್ಸ್ ಇನ್ ಡಿಫರೆಂಟ್ ಪಾರ್ಟ್ಸ್ ಓಕೆ algebraic sum of product of current and resistance in different parts is equal to algebraic sum of EMF ಇಲ್ಲಿಂದ ಬನ್ನಿ ಇಂಡಿಕೇಶನ್ ನೋಡಿ ಕ್ಲಾಕ್ ಇದೆ ಕರೆಂಟ್ ಫ್ಲೋಯಿಂಗ್ ಕ್ಲಾಕ್ ಪ್ಲಸ್ ಅರ್ಥ ಮಾಡ್ಕೋಬೇಕು ನೀವು ಪ್ಲಸ್ 10I1 ನೆಕ್ಸ್ಟ್ ಇಲ್ಲಿ ಬನ್ನಿ ಇದು ಕೂಡ ಪ್ಲಸ್ 10I3 ನಾನು I3 ವಾಗಿ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಂದ್ರೆ ಏನಾಗುತ್ತೆ ಪ್ಲಸ್ 10I1 ಕರೆಕ್ಟಾ ಮೈನಸ್ 10 I2 ಇಸ್ ಈಕ್ವಲ್ ಟು EMF ಪಾಸಿಟಿವ್ ಯಾಕಂದ್ರೆ ಇದು ಕ್ಲಾಕ್ ವೈಸ್ EMF ಇಂಡಿಕೇಶನ್ ಕ್ಲಾಕ್ ವೈಸ್ ಇದೆ ಅದಕ್ಕೆ 10 ಬರುತ್ತೆ ಅಂದ್ರೆ ಏನಾಯ್ತು 10I1 plus 10I1 ಅಂದ್ರೆ 20I1 minus 10I2 is equal to 10 divided by 10 ಮಾಡ್ಬಿಡಿ ಓಕೆ ಏನ್ ಬರುತ್ತೆ 2I1 minus I2
is equal to is to 1. So call this is equation number 1. Now apply the same Kirchhoff's voltage law to the next loop. Apply KVL to the next loop. Yavadu loop? A, E, okay, F, B, A. This is not for A, E, F, B, A. Other formula summation of IR is equal to summation of B. ಈಗ ಇಲ್ಲಿಂದ ಬನ್ನಿ 15 ಪ್ಲಸ್ ಕರೆಕ್ಟಾ ಪ್ಲಸ್ 15 I2 ನೆಕ್ಸ್ಟ್ ಬನ್ನಿ ಇದು ಮೈನಸ್ ಬರುತ್ತೆ ಇಂಡಿಕೇಶನ್ ಹೇಗಿದೆ ಕ್ಲಾಕ್ ಕರೆಂಟ್ ಫ್ಲೋಯಿಂಗ್ ಆಂಟಿ ಕ್ಲಾಕ್ ಅಲ್ಲ ಮೈನಸ್ 10 I3 ಅಂದ್ರೆ ಏನು I1 minus I2 is equal to EMF positive or negative positive plus 5. So 15 I2 minus 10 I1 minus of minus plus 10 I2 is equal to 5 andre idu 25 I2 minus 10 I1 okay plus 25 I2 is equal to 5. So divided by ಏನು ಮಾಡ್ಬೋದು 5 ಮಾಡಿ divided by 5 cancel ಆಗುತ್ತೆ 1s are 5s are 1s are 2s are okay then ಬರುತ್ತೆ minus 2 I1 okay plus 5 I2 is equal to 1. So this is equation number 2. Equation 1 ಏನಿದೆ ನೋಡಿ 2 I1 minus I2 is equal to 1 ಇದೆ. So then add ಮಾಡಿದ್ರೆ 2 I1 cancel ಆಗುತ್ತೆ 4 I2 is equal to 1 ಅಂದ್ರೆ I2 is equal to 1 by 4 ampere ಬಂತು. I2 is equal to 1 by 4 ampere. So ಇನ್ನು I1 ಬೇಕು so I2 ವ್ಯಾಲ್ಯೂನ equation 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ okay. So I2 value equation 1 ಅಲ್ಲಿ substitute ಮಾಡಿದ್ರೆ 2I1 okay minus 1 by 4 is equal to 1 ಆಗುತ್ತೆ 2I1 is equal to 1 plus 1 by 4 sorry 1 by 4 plus 1 then ಬರುತ್ತೆ 5 by 4 ಬರುತ್ತೆ so I1 is equal to 5 by 8 ampere. I1 is equal to 5 by 8 ampere ಬರುತ್ತೆ. The slight changes. Small mistake ಆಯ್ತಲ್ಲಿ. Actually 1 plus 1 2 ಬರುತ್ತೆ ಅಲ್ಲಿ. ಈಗ ನೋಡಿ 5I2 minus I1 4I2 1 plus 1 is 2 right so 1s are 2s are I2 is equal to ಎಷ್ಟು ಬರುತ್ತೆ half ampere ಬರುತ್ತೆ I2 is equal to half ampere. So ಇದನ್ನ ಈಗ ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು so 2I1 minus 1 by 2 is equal to 1 ಬರುತ್ತೆ so 2I1 is equal to 1 plus 1 by 2 3 by 2 ಅಂದ್ರೆ I1 is equal to 3 by 4 I1 is equal to 3 by 4. So ಈಗ I3 ಅಂದ್ರೆ ಎಷ್ಟು I1 minus I2 so I1 is 3 by 4 minus 1 by 2 3 by 4 minus 1 by 2 andre so that is 1 by 4 is 0.25 andre so that is 250 milliamp. Okay, the right answer is option B 250 milliampere. The positive ನೋಡಿ not negative positive value ಬಂದಿದೆ. The next question number 30 ನೋಡ್ಕೊಳ್ಳಿ given R1 is 1 ohm R2 is 2 ohm C1 C2 ಕೊಟ್ಟಿದ್ದಾರೆ time constant for CR ಅಂದಿದ ತಕ್ಷಣ tau is equal to CR ಫಾರ್ಮುಲಾ ಫ್ಲಾಶ್ ಆಗಬೇಕು. ಈಗ CS ಫೈಂಡ್ ಔಟ್ ಮಾಡಬೇಕು CP ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಪಾರ್ಟ್ 1 ಫೈಂಡ್ ಔಟ್ ಮಾಡಿದ್ರೆ ಯಾವ್ದು ರೈಟ್ ಆನ್ಸರ್ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ನೋಡಿ 1 by CS is equal to 1 by C1 ಅಂದ್ರೆ 2 so 1 by C2 ಅಂದ್ರೆ 4 half plus 1 by 4 3 by 4 ಬರುತ್ತೆ ರಿವರ್ಸ್ ಮಾಡಿ CS is equal to 4 by 3 microfarad ಬರುತ್ತೆ and 1 by R2 is equal to 1 by R1 ಅಂದ್ರೆ 1 by 1 plus 1 by 2 so ಏನ್ ಬರುತ್ತೆ 3 by 2 ಬರುತ್ತೆ so R2 is equal to 2 by 3 ಬರುತ್ತೆ. ಸೊ ಈಗ ಫಸ್ಟ್ ಕೇಸ್ ಅಲ್ಲಿ tau is equal to CS ಅಂದ್ರೆ 4 by 3 ಮತ್ತೆ
ಆರ್ ಪಿ ಅಂದ್ರೆ 2/3 ಅಂದ್ರೆ 8/9, 8/9. ಓಕೆ, ವಾಟ್ ಇಸ್ ದಿಸ್ ಇಸ್ ಮೈಕ್ರೋ ಅಲ್ಲ, ಮೈಕ್ರೋ ಸೆಕೆಂಡ್ ಬರುತ್ತೆ. ಓಕೆ ನೋಡಿ, ಈಗ ಫಸ್ಟ್ ಸರ್ಕ್ಯೂಟ್ ಅಲ್ಲಿ 8/9 ಇರೋದು ಓನ್ಲಿ ಒನ್ ಆಪ್ಷನ್, ರೈಟ್ ಆನ್ಸರ್ ಆಪ್ಷನ್ ಡಿ. ಸೊ ರಿಮೈನಿಂಗ್ ಆಕ್ಚುಲಿ ನೀವು ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡೋ ನೆಸೆಸಿಟಿ ಇಲ್ಲ, ಈ ತರ ಆಪ್ಷನ್ಸ್ ಕೊಟ್ಟಿದ್ರೆ. ಸೊ ಈಗ ಮಾತ್ರ ನಾನು ಹೇಳ್ತೀನಿ. ಸೊ ರಿಮೈನಿಂಗ್ ಬರುತ್ತೆ ಇಲ್ವಾ, ಕ್ರಾಸ್ ಚೆಕ್ ಮಾಡೋಣ ಜಸ್ಟ್. ಈಗ ನೋಡಿ, C1 ಪ್ಲಸ್ C2 ಕನೆಕ್ಟೆಡ್ ಇನ್ ಪ್ಯಾರಲಲ್ ಹಿಯರ್. 2 ಪ್ಲಸ್ 4 ಎಷ್ಟು ಬರುತ್ತೆ, 6 ಮೈಕ್ರೋ ಬರುತ್ತೆ. ಸೊ ಇದು ಸೀರೀಸ್, ಇದನ್ನು ಆಡ್ ಮಾಡಬೇಕು. 1 ಪ್ಲಸ್ 2 ಎಷ್ಟು ಬರುತ್ತೆ, 3 ಬರುತ್ತೆ. ಕರೆಕ್ಟಾ? ಸೊ ಸೆಕೆಂಡ್ ಸರ್ಕ್ಯೂಟ್ ಅಲ್ಲಿ ಟೌ ಇಸ್ ಈಕ್ವಲ್ ಟು CR, 6 ಇಂಟು 3 ಎಷ್ಟು ಬರುತ್ತೆ, 18 ಮೈಕ್ರೋ ಸೆಕೆಂಡ್ ಬರುತ್ತೆ. ಸೊ ಇದು ಕೂಡ ಕರೆಕ್ಟ್ ಆಯಿತು, ಮ್ಯಾಚ್ ಆಯಿತು. ಇನ್ನೊಂದು ಮ್ಯಾಚ್ ಆಗುತ್ತೆ ಇಲ್ವೋ ಚೆಕ್ ಮಾಡಬೇಡ, ಲಾಸ್ಟ್ ಒನ್. ಸೊ ಟೌ ಇಸ್ ಈಕ್ವಲ್ ಟು, ಇಲ್ಲಿ ಫಸ್ಟ್ ನಾವೇನು ಮಾಡಬೇಕು, ಟೌ ಇಸ್ ಈಕ್ವಲ್ ಟು CP ಮತ್ತೆ RP ಮಾಡಬೇಕು. CP ಅಂದರೆ ಆ್ಯಡ್ ಮಾಡೋದು, ಕರೆಕ್ಟಾ? 2 ಪ್ಲಸ್ 4 ಅಂದರೆ 6 ಮೈಕ್ರೋ, 6 ಮೈಕ್ರೋ. ಆರ್ ಪಿ ನಾವು ಮಾಡಿದೀವಿ 2/3 ಇದೆ ನೋಡಿ, 2/3 ನೋಡಿ, 1 2 2 ಇಂಟು 2 4 ಮೈಕ್ರೋ ಸೆಕೆಂಡ್ ನೋಡಿ, ಇದು ಬಂತು. ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. So next question number 31 ನೋಡ್ಕೊಳ್ಳಿ. The ratio of powers respectively in R and 3R. R and 3R. ಈಗ ಇಲ್ಲಿ ನಾವು ಬ್ರಾಂಚ್ ಕರೆಂಟ್ ಫಾರ್ಮುಲಾ ಯೂಸ್ ಮಾಡಬೇಕು. ಬ್ರಾಂಚ್ ಕರೆಂಟ್ ಇಸ್ ಈಕ್ವಲ್ ಟು ಮೇನ್ ಕರೆಂಟ್ ರೆಸಿಸ್ಟೆನ್ಸ್ ಆಫ್ ಅನದರ್ ಬ್ರಾಂಚ್ 2R ಡಿವೈಡೆಡ್ ಬೈ ಟೋಟಲ್ ರೆಸಿಸ್ಟೆನ್ಸ್ R ಪ್ಲಸ್ 2R 3R. ಅಂದ್ರೆ R ಕ್ಯಾನ್ಸಲ್ ಆಗುತ್ತೆ, ಇದು 2I ಬೈ ಏನು ಬರುತ್ತೆ, 3. ಸೊ ನಮಗೆ ಬೇಕಾಗಿರೋದು ಪವರ್ಸ್ ಅಕ್ರಾಸ್ R ಅಂಡ್ 3R. ಫಾರ್ಮುಲಾ ಬಂದು P ಇಸ್ ಈಕ್ವಲ್ ಟು I²R. ಇದನ್ನ 1 ಇದನ್ನ 2 ಅಂತ ಚೂಸ್ ಮಾಡೋಣ. ಸೊ ನಾವು P1 ಬೈ P2 ಮಾಡಬೇಕು. ಸೊ P1 ಇಸ್, ಸೊ ಇಲ್ಲಿ ಕರೆಂಟ್ ಏನಿದೆ 2I/3 ಸ್ಕ್ವೇರ್ ಮಾಡಿ, ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, 4I²/9 ಬರುತ್ತೆ. ರೆಸಿಸ್ಟೆನ್ಸ್ R ಇದೆ, ನೋ ಪ್ರಾಬ್ಲಮ್. ಸೊ ಇಲ್ಲಿ ಸೆಕೆಂಡ್ ಅಂತ ಚೂಸ್ ಮಾಡಿದ್ದೀನಲ್ಲ, ಸೊ ಇಲ್ಲಿ ಕರೆಂಟ್ ಮೇನ್ ಕರೆಂಟ್ I ಬರುತ್ತೆ, ಅಂದ್ರೆ ಇಲ್ಲಿ I² ಬರುತ್ತೆ, ನೋ ಪ್ರಾಬ್ಲಮ್. ಬಟ್ ರೆಸಿಸ್ಟೆನ್ಸ್ 3R ಇದೆ, 3R ಇದೆ. ಓಕೆ, I² ಕ್ಯಾನ್ಸಲ್ ಆಗುತ್ತೆ. ಸೊ 4 ಡಿವೈಡೆಡ್ ಬೈ 9 ಇಂಟು 3 ಬಂದು 27 ಬರುತ್ತೆ. 4:27. ರೈಟ್ ಆನ್ಸರ್ ಆಪ್ಷನ್ ಬಿ. Option B is the right answer. The next question number 32. A copper wire of length ಕೊಟ್ಟಿದ್ದಾರೆ 1 meter. Area of cross section is given. Carries current is given 1 ampere. So ಈಗ number density ಕೊಟ್ಟಿದ್ದಾರೆ 8 into 10 power 28 electrons per meter cube. How long ಅಂದ್ರೆ ಟೈಮ್ ಟೇಕನ್ ಫೈಂಡ್ ಔಟ್ ಮಾಡಬೇಕು. ಫಾರ್ಮುಲಾ ನೋಡಿ, T is equal to L/VD. ಸೊ ಥಿಯರಿಯಲ್ಲೂ ಈ ತರ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡಿರ್ತೀರಾ. I is equal to NA/VD. ಫಸ್ಟ್ VD ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇನ್ ದ ಫಸ್ಟ್ ಸ್ಟೆಪ್ ನಾವು VD ಕ್ಯಾಲ್ಕುಲೇಟ್ ಮಾಡೋಣ. ಸೊ VD is equal to I ಡಿವೈಡೆಡ್ ಬೈ ಏನು ಬರುತ್ತೆ, NEA. ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಕರೆಂಟ್ ಬಂದು 1, ಸರಿ ಇದೆಯಾ? ಸೊ N Okay, so N value ಬಂದು 8 into 10 power 28. So ಈ value 16 into 10 power minus 20. So A value ಬಂದು 5 into 10 power minus 7. So I is equal to NEA/VD. So VD is equal to I divided by NEA. So ಇದನ್ನ ನಾವು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ, 1 ಡಿವೈಡೆಡ್ ಬೈ ಇದನ್ನ ಹಾಗೆ ಇಟ್ಕೊಳ್ಳಿ, 8 into 16 into 5 ಹಾಗೆ ಇರಲಿ. ಪವರ್ ಸಿಂಪ್ಲಿಫೈ ಮಾಡಿ, -20 -7 -27 +28 10 ಬರುತ್ತೆ. ಸೊ 10 into 10 into ಏನು 10. ಸೊ ಈಗ ನಮಗೆ ಬೇಕಾಗಿರೋ ಟೈಮ್ ಅಲ್ವಾ, T is equal to ಏನು ಫಾರ್ಮುಲಾ, L divided by VD. ಸೊ L is 1, VD ಈಗ ನಾನು ಮಾಡಿದ್ದೀನಲ್ಲ 1 ಡಿವೈಡೆಡ್ ಬೈ, ಸೊ ಎಷ್ಟು ಬರುತ್ತೆ, 8 into 16 into 5 into 10. ಶಿಫ್ಟ್ ಮಾಡಿಬಿಡಿ. ಸೊ ಎಷ್ಟು ಬರುತ್ತೆ, 16 into ನೋಡಿ 16 into
8 5s are 40 into 10. 16 4s are 64. 10 into 10, 10 power 2 ಆಗುತ್ತೆ. ಅಂದ್ರೆ 6.4 ಮಾಡ್ಕೊಂಡ್ರೆ 10 power 3 second ಆಗುತ್ತೆ. The right answer is option D. So option D is the right answer. The next question number 33. Question number 33. A charged particle is moving in an electric field. E value is given. So mobility is given. Okay. Drift velocity now find out ಮಾಡಬೇಕು. Formula ಏನು ಬರುತ್ತೆ? Drift velocity, mobility formula. Mobility is a ratio of drift velocity to the applied electric field. So BD is equal to mu into E. So mu is given 2.5, 5 by 2 into 10 power 6. E is given 3 into 10 power minus 10. So this is 15 by 2 under 7.5. 10 power minus 10 plus 6 minus 4 meter per second. Not a very simple question error. So option B, 7.5 into 10 power minus 4 meter per second. The right answer is option B. The next question number 34. Question number 34. The strength of a magnetic field at a point distance or near long straight current carrying wire is B. The field at distance R by 2. The magnetic field at a point due to straight wire mu naught by 4 pi 2I divided by R. So B dash is equal to mu naught by 4 pi and 2I divided by R by 2 100. So this is 1 by 2 shift ಮಾಡಿ 2 remaining in it, that is B. 2 times B. The right answer is option B. So option B is the right answer. Very simple question. The next question number 35. 35 not put it. An equilateral triangle. An equilateral triangle is made by uniform wires AB, BC, CA. A current I enters at A. Leaves from midpoint of BC. If the length of each side is L, the magnetic field at centroid. So this is actually very simple. This is I ಅಲ್ಲ. I ಇದು 2 parts ಆಗಿ ಇದು split ಆಗುತ್ತೆ ಮತ್ತೆ ಇಲ್ಲಿ combine ಆಗುತ್ತೆ. So ಏನಪ್ಪಾ ಅಂದ್ರೆ ಇಲ್ಲಿ segments 1 2 ಇದು ಏನಿದೆ ಅಂದ್ರೆ segment 1 and 2 ಸ್ವಲ್ಪ ನಿಧಾನಕ್ಕೆ think ಮಾಡಿ. Observation point lies on the axis of straight current carrying segments is right. So DL vector or vector parallel ಆಗುತ್ತೆ. According to Biot-Savart's law, dP is equal to mu naught divided by 4 pi ideal sin theta. Theta ಅಂದ್ರೆ angle between DL vector or vector. ಅದು parallel ಇದೆ ಅಂದ್ರೆ ಏನಾಗುತ್ತೆ sin 0. Sin 0 is 0. ಅಂದ್ರೆ segment 1 segment 2 in the magnetic field at O 0 ಬರುತ್ತೆ. ಅಂದ್ರೆ B1 B2 ಏನಾಗುತ್ತೆ 0. ಈಗ segment 2 segment 3 segment 1 2 ಆಯ್ತಲ್ಲ 1 minute. segment 1 2 ಆಗಿದೆ. ಇದು 3 ಇದು 4. ಓಕೆ ಅರ್ಥ ಮಾಡ್ಕೊಳ್ಳಿ. ಇದು 5 ಇದು 6. ಸರಿ ಕರೆಂಟ್ ಹೀಗೆ ಬರ್ತದೆ. ನೋಡಿ segment 3 ಇಂದ ಕರೆಂಟ್ ಹೀಗೆ ಫ್ಲೋ ಆಗ್ತದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ನೋಡಿ ಔಟ್ವರ್ಡ್ಸ್ ಡಾಟ್ ಬರುತ್ತೆ. ಔಟ್ವರ್ಡ್ಸ್ ಅಂದ್ರೆ ಡಾಟ್ ಬರುತ್ತಾ? ಔಟ್ವರ್ಡ್ಸ್ ಅಂದ್ರೆ ಏನ್ ಬರುತ್ತೆ? ಡಾಟ್ ಬರುತ್ತೆ. ಏನಿದು B3. ಅದೇ ರೀತಿ ನೋಡಿ ಇದು 4 ಇಂದ ನೋಡಿ ಒಳಗಡೆ ಇನ್ವರ್ಸ್ ಬರ್ತಾ ಇದೆ. ಇನ್ವರ್ಸ್ ಅಂದ್ರೆ ಇದು ಇನ್ವರ್ಸ್ ಬರುತ್ತೆ. B4 ಇನ್ವರ್ಸ್ ನೋಡಿ. ಇವೆರಡು ಸೇಮ್ ಡಿಸ್ಟೆನ್ಸ್ ಇದೆ. O ಇಂದ ಥರ್ಡ್ ಸೆಗ್ಮೆಂಟ್ಗೆ, O ಇಂದ ಫೋರ್ತ್ ಸೆಗ್ಮೆಂಟ್ಗೆ ಡಿಸ್ಟೆನ್ಸ್ ಸೇಮ್ ಇದೆ, ಸೇಮ್ ಕರೆಂಟ್. ಓಕೆ ಅಂದ್ರೆ B3 B4 ವ್ಯಾಲ್ಯೂ ಸೇಮ್, ಈಕ್ವಲ್ ಅಂಡ್ ಆಪೋಸಿಟ್. ಇದು ಕೂಡ ಕ್ಯಾನ್ಸಲ್ ಆಗ್ಬಿಡುತ್ತೆ. ಅದೇ ತರ ನೋಡಿ ಸೆಗ್ಮೆಂಟ್ 5 ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ವರ್ಡ್ಸ್ ಬರ್ತಾ ಇದೆ. ಔಟ್ವರ್ಡ್ಸ್ ಇದು B5 ಔಟ್ವರ್ಡ್ಸ್. ಅದೇ ತರ ನೋಡಿ B6 ನೋಡಿ ಇನ್ವರ್ಡ್ಸ್ ಒಳಗಡೆ ಹೋಗ್ತಾರೆ. ಇನ್ವರ್ಡ್ಸ್ B6 ಇನ್ವರ್ಡ್ಸ್ ಕ್ರಾಸ್. ಒಂದು ಡಾಟ್ ಇನ್ನೊಂದು ಕ್ರಾಸ್. ಓಕೆ B4 is inverse. BC is inverse. Okay. B1 is outwards. Right. So ಈಗ B5 B6 ಕೂಡ equal and opposite cancel ಆಗುತ್ತೆ. ಎಲ್ಲ ಕಂಪ್ಲೀಟ್ ಕ್ಯಾನ್ಸಲ್ ಆಗಿ ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ 0.
The right answer is option D. Option D is the right answer. Okay. Next question number 36. 36. A circular loop of wire and a long straight wire carry currents IC and IE respectively as shown in the figure. Assuming that these are placed in the same plane, the magnetic field will be zero at the center of the loop when separation H is. ಈಗ ನೋಡಿ ಇಲ್ಲಿ ಟೂ ಸೆಗ್ಮೆಂಟ್ಸ್ ಇದೆ, ಒಂದು ಸರ್ಕ್ಯುಲರ್ ಇನ್ನೊಂದು ಸ್ಟ್ರೈಟ್. ಈಗ ಸ್ಟ್ರೈಟ್ ಸೆಗ್ಮೆಂಟ್ ಇಂದ ನೋಡಿ, ಸ್ಟ್ರೈಟ್ ಸೆಗ್ಮೆಂಟ್ ಇಂದ ಓಕೆ ಈ ಪಾಯಿಂಟ್ ಹತ್ರ ಓ ಅಂತ ಚೂಸ್ ಮಾಡೋಣ, ಓ ಅಂತ ಚೂಸ್ ಮಾಡೋಣ, ಸೆಂಟರ್ ಆಫ್ ದ ಲೂಪ್ ಓ. ಓಕೆ, ಸ್ಟ್ರೈಟ್ ಸೆಗ್ಮೆಂಟ್ ಹೀಗಿದೆ, ಕರೆಂಟ್ ಫ್ಲೋ ಹೀಗೆ. ಸೊ ಸೆಂಟರ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ನೋಡಿ ಇನ್ವರ್ಸ್ ಇಂಟು ದ ಪ್ಲೇನ್, ಇದು ಇಂಟು ಇದು ಸೆಗ್ಮೆಂಟ್ 1, ಇದು ಸೆಗ್ಮೆಂಟ್ 2. ಓಕೆ, ಸೆಗ್ಮೆಂಟ್ 1 ಇಂದ ಇನ್ವರ್ಸ್, ಸೆಗ್ಮೆಂಟ್ 2 ಇಂದ ನೋಡಿ ಅದು ಸರ್ಕ್ಯುಲರ್ ಇದೆ, ಹೀಗೆ ಕರೆಂಟ್ ಫ್ಲೋ ಆಗ್ತಾ ಇದೆ. ದಿಸ್ ಇಸ್ ಡೈರೆಕ್ಷನ್ ಆಫ್ ಕರೆಂಟ್. ಕರ್ಲ್ ಆಫ್ ದ ಫಿಂಗರ್ಸ್ ರೆಪ್ರೆಸೆಂಟ್ಸ್ ಡೈರೆಕ್ಷನ್ ಆಫ್ ಕರೆಂಟ್. ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿ ಬರೋದು ಔಟ್ವರ್ಡ್ಸ್, ಡಾಟ್ ಬರುತ್ತೆ. ಇದು B2. ಎರಡು ಏನಾಗಿರುತ್ತೆ, ಈಕ್ವಲ್. ಅವರೇ ಹೇಳಿದ್ದಾರೆ ಈಕ್ವಲ್ ಅಂಡ್ ಆಪೋಸಿಟ್ ಆದ್ರೆ ತಾನೇ ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಜೀರೋ ಆಗೋದು. ಅಂದ್ರೆ B1 ಇಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ಏನಾಗುತ್ತೆ B2. ಸೊ B1 ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ O ಡ್ಯೂ ಟು ಸ್ಟ್ರೈಟ್ ಅಲ್ಲ, ಸ್ಟ್ರೈಟ್ ಅಂದ್ರೆ μ0 ಡಿವೈಡೆಡ್ ಬೈ 4π ಏನ್ ಬರುತ್ತೆ 2I ಡಿವೈಡೆಡ್ ಬೈ 2IE ಡಿವೈಡೆಡ್ ಬೈ ಡಿಸ್ಟೆನ್ಸ್ ಬಂದು H ಇದೆ. ಸೊ B2 ಬಂದು μ0 I divided by IC divided by ಏನ್ ಬರುತ್ತೆ 2R. So we want H ಅಲ್ಲ, μ0 ಕ್ಯಾನ್ಸಲ್ ಆಗುತ್ತೆ. 1s 2s 2 ಕೂಡ ಕ್ಯಾನ್ಸಲ್ ಆಗುತ್ತೆ. H ಬಂದು I into R divided by IC into H. IE into R ಇದು IC into ಏನಿದು pi, IC into pi. H shift ಆಗಿ IC into pi. IER divided by IC pi. The right answer is option A. Option A is the right answer. IER divided by IC pi. The next question number 37. The space within a current carrying toroid is filled with tungsten. What is susceptibility ಕೊಟ್ಟಿದ್ದಾರೆ. Okay, the percentage increase in magnetic field. ಈಗ toroidal solenoid magnetic field ಏನ್ ಬರುತ್ತೆ, B is equal to μ0 mu r, actually μ0 ni ಬರುತ್ತೆ, ಏರ್ ಕೋರ್ ಇದ್ರೆ. ಸೊ ಸಮ್ ಮೆಟೀರಿಯಲ್ ಏನಾದರೂ ಇದೆ ಅಂದ್ರೆ ಆಗ μ0 mu r ni ಬರುತ್ತೆ. ಇದು ರಿಲೇಟಿವ್ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ. ಓಕೆ, ಇದನ್ನ ನಾವು μRB ಅಂತ ಕೂಡ ಮೆನ್ಷನ್ ಮಾಡಬಹುದು. ಇದು B'. ಓಕೆ, ಈಗ ಟಂಗ್ಸ್ಟನ್ ಮೆಟೀರಿಯಲ್ ಫಿಲ್ ಮಾಡಿದಾಗ μRB ಬರುತ್ತೆ. ಇನಿಷಿಯಲಿ ಫಿಲ್ ಮಾಡೋದಕ್ಕಿಂತ ಮುಂಚೆ B ಇರುತ್ತೆ. ಸೊ ಈಗ ನಮ್ಗೆ ಏನ್ ಬೇಕು, ಪರ್ಸೆಂಟೇಜ್ ಇನ್ಕ್ರೀಸ್ ಬೇಕಲ್ಲ. ಅಂದ್ರೆ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡೋದು ಹೇಗೆ, ಫೈನಲ್ B' minus B divided by B into 100 ಕರೆಕ್ಟಾ. ಅಂದ್ರೆ ಏನ್ ಬರುತ್ತೆ, μRB minus B divided by B. ಅರ್ಥ ಮಾಡ್ಕೊಳ್ಳಿ, B is common cancel, μR minus 1 into 100. μR ಮತ್ತೆ ಚಾಯ್ಗೆ ರಿಲೇಷನ್ ಇದೆ, μR is equal to 1 plus chai, ಕರೆಕ್ಟಾ. ಸೊ 1 plus chai minus 1 into ಏನಾಗುತ್ತೆ 100 plus 1 minus 1 ಕ್ಯಾನ್ಸಲ್ ಆಗುತ್ತೆ. chai into 100, chai ಅಂದ್ರೆ 6.8 into 10 power minus 5 into 10 power 2 ಅಂದ್ರೆ ಎಷ್ಟು ಬಂತು, 6.8 into 10 power minus 3, 6.8 into 10 power minus 3%. The right answer is option B. Option B is the right answer. Next question number 38. Number 38. A solenoid has core of material with a relative permeability. μR is given. Okay, winding carry a current I is given. Okay, number of turns
per unit length is given. Magnetization ಬೇಕು. In formula, chi is equal to m by h. Okay. So m is equal ಏನಾಗುತ್ತೆ chi into h ಆಗುತ್ತೆ. ಸೊ ಮ್ಯೂ ಆರ್ ಕೊಟ್ಟಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಮ್ಯೂ ಆರ್ ಕೊಟ್ಟಿದ್ದಾರೆ. ಫಸ್ಟ್ ಇದು ಆಕ್ಚುಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಮ್ಯೂ ಆರ್ ಇಸ್ ಈಕ್ವಲ್ ಟು ಏನಾಗುತ್ತೆ, mu r is equal to 1 plus chi. Chi is equal to mu r minus 1. Mu r ಬಂದು 500 minus 1, approximately 500 ತಗೋಣ. So 5 into 10 power 2, 499 ಬರುತ್ತೆ. approximately 500 choose ಮಾಡ್ತಾ ಇದ್ದೀನಿ. 5 into 10 power 2. So h ಅಂದ್ರೆ ಏನ್ ಫಾರ್ಮುಲಾ, n into I. Second step. Step number 1, step number 2. n ಬಂದು 1, I ಬಂದು 1, n ಬಂದು 500. again 5 into 10 power 2. ಅಂದ್ರೆ ಇದು ಕೂಡ 5 into 10 power 2 ಬರುತ್ತೆ. ಅಂದ್ರೆ 25 into 10 power 4, 2.5 into 10 power 5 ampere per meter. Or 2.5 into 10 power 5 ampere per meter. The right answer is option B. So option B is the right answer. The next question number 39 ನೋಡ್ಕೊಳ್ಳಿ. When a current of 5 ampere flows in primary, IP ಕೊಟ್ಟಿದ್ದಾರೆ. ಆಯ್ತು, ಫ್ಲಕ್ಸ್ ಲಿಂಕ್ಡ್ ವಿತ್ ದ ಸೆಕೆಂಡರಿ 5s ಕೊಟ್ಟಿದ್ದಾರೆ. ಓಕೆ, ಏನ್ ಬೇಕು, ಎಷ್ಟು ಸಿಂಪಲ್ ನೋಡಿ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ಸೆಕೆಂಡರಿ ಕಾಯಿಲ್ is equal to m into current flowing through primary. m is equal to 5s ಬಂದು 200 divided by IP ಬಂದು 5. ones of 4 the 40 ಬರುತ್ತೆ. 40 Henry. The right answer is option B. Option B is the right answer. Option B is the right answer. Next question number 40. The energy stored in magnetic field, if current of 5 ampere produces magnetic flux 2 into 10 power minus 3. Number of turns is 500. Okay, the formula is U is equal to half L I square, but L is not given. So N phi is equal to Li. So in ಮಾಡಬೇಕು, N phi is equal to L is equal to N phi divided by I ಆಗುತ್ತೆ. So substitute ಮಾಡಿದ್ರೆ N phi divided by I, ಇಲ್ಲಿ I ಸ್ಕ್ವೇರ್ ಇದೆ, I ಕ್ಯಾನ್ಸಲ್ ಆಗುತ್ತೆ. ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡೋಣ. ಏನು ಬರುತ್ತೆ, ಆಫ್ n ಬಂದು 500, 5 into 10 power 2 ಕರೆಕ್ಟಾ. 5 ಬಂದು 2 into 10 power minus 3. ಕರೆಂಟ್ ಈಸ್ 5. ಓಕೆ, ಸೊ 2 ಕ್ಯಾನ್ಸಲ್ ಆಗುತ್ತೆ. ಎಷ್ಟು ಬರುತ್ತೆ, 25 into 10 power minus 1 ಅಂದ್ರೆ 2.5 joule. 2.5 joule. Option A. Option A is the right answer. So we have 40 questions complete. So next question number 41. And the figure shown, 3 AC voltmeters are connected at resonance. Okay, what is this? Actually, this is V2. Okay, ಈಗ ನೋಡಿ, at resonance ಅಂದ್ರೆ VL is equal to VC across this combination. V2 ಏನ್ ಬರುತ್ತೆ, 0 ಬರುತ್ತೆ. ಸೊ V1 ಏನ್ ಬರುತ್ತೆ, V1 is equal to VR. V3 ಏನ್ ಬರುತ್ತೆ, V3 is equal to VR. So right answer is V2 is equal to 0. Option A is the right answer. Next question number 42. Question number 42 ನೋಡ್ಕೊಳ್ಳಿ. A current I is equal to 3 sin omega t ampere flows through an inductor. The potential difference across the inductor 4 cos omega t. Power dissipation. ಇದನ್ನ sin ಗೆ ಕನ್ವರ್ಟ್ ಮಾಡಿದ್ರೆ sin of omega t plus pi by 2. So phase difference ಏನು ಬರುತ್ತೆ, pi by 2 ಬರುತ್ತೆ. Phase difference pi by 2 ಬಂದ್ರೆ power factor 0. Power factor 0 ಆದ್ರೆ power
Average power dissipation ಕೂಡ ಏನು ಬರುತ್ತೆ 0. Right answer is option C. Option C is the right answer. Okay, next question number 43. Question number 40. The number of turns in the primary ಕೊಟ್ಟಿದ್ದಾರೆ ಎಷ್ಟು 200. Turns in the secondary ಕೊಟ್ಟಿದ್ದಾರೆ 10. Primary voltage ಕೊಟ್ಟಿದ್ದಾರೆ, ಔಟ್ಪುಟ್ ಸೆಕೆಂಡರಿ ಮಾಡಬೇಕು. Okay, Vs by Vp is equal to Ns by Np. ನಮ್ಗೆ ಏನು ಬೇಕು Vs ಬೇಕಲ್ಲ. Ns by Np ಏನು ಬರುತ್ತೆ? Ns by Np 10 by 200 into Vp. Vp ಬಂದು 240 ಅಲ್ಲ. 0 0 ಕ್ಯಾನ್ಸಲ್ ಆಗುತ್ತೆ. 4 6 4 5 okay, 5 1s 2s 6 into 2 12 volt. The right answer is option C. Option C is the right answer. The next question number 44. Not sorry. Electromagnetic wave travels in a medium which has a relative permeability. Next question ನೋಡ್ಕೊಳ್ಳಿ. Question number 43. The number of turns complete ಆಯ್ತಲ್ಲ. Question number 44. Electromagnetic waves travels in a medium which has a relative permeability. So mu r is 1.3. Relative permittivity epsilon r ಕೊಟ್ಟಿದ್ದಾರೆ. Speed ಮಾಡಬೇಕು. So in the presence of medium ಅಂದ್ರೆ 1 divided by square root of mu epsilon ಬರುತ್ತೆ. Mu naught mu r ಏನು ಬರುತ್ತೆ? Epsilon naught epsilon r ಬರುತ್ತೆ. ಕರೆಕ್ಟಾ? So 1 divided by root mu naught epsilon naught ಅಂದ್ರೆ that is C 3 into 10 power 8 ಬರುತ್ತೆ. Root mu r epsilon r ಇವೆರಡು ಮಲ್ಟಿಪ್ಲೈ ಮಾಡಬೇಕು. 1.3 into 2.14 ಎರಡು ಮಲ್ಟಿಪ್ಲೈ ಮಾಡಿ. ಸೊ ಆಲ್ಮೋಸ್ಟ್ ಅದು 2.7 ಆ ರೇಂಜಲ್ಲಿ ಬರುತ್ತೆ. ಓಕೆ, 2.7 ರೂಟ್ 2.7. So this is 3 into approximate ಆಗಿದೆ, ನಾವು ಕ್ಯಾಲ್ಕುಲೇಟ್ ಮಾಡೋಣ. 3 into 10 power 8. Okay, 2.7 approximately ರೂಟ್ ಮಾಡಿದ್ರೆ ರೂಟ್ 2 ಅಂದ್ರೆ 1.4 ಬರುತ್ತೆ. ಓಕೆ, ರೂಟ್ 3 ಅಂದ್ರೆ 1.7 ಬರುತ್ತೆ. 2.7 2.5 ಅಪ್ರಾಕ್ಸಿಮೇಟ್ಲಿ ಆ ರೇಂಜಲ್ಲಿ ಬರುತ್ತೆ. ಇದು ನೋಡಿ, ರೂಟ್ 2 ಅಂದ್ರೆ 1.4, ನಾನು ಗೆಸ್ ಮಾಡ್ತಾ ಇರೋದು. ರೂಟ್ 3 ಅಂದ್ರೆ 1.7, ಬಟ್ ರೂಟ್ 2.7 1.5 ಅಪ್ರಾಕ್ಸಿಮೇಟ್ಲಿ ತಗೋಣ. 1.5 3/2 ಆಗುತ್ತೆ, 3 3 ಕ್ಯಾನ್ಸಲ್ ಆಗುತ್ತೆ. 2 into 10 power 8 ಈ ರೇಂಜಲ್ಲಿ ಯಾವ್ದಾದ್ರು ಇದೆಯಾ ನೋಡೋಣ. ಆಪ್ಷನ್ 2 into 10 power 8. ಆಪ್ಷನ್ ಡಿ 1.8 into 10 power 8 meter per second. ಸೊ ಈ ತರ ನೀವು ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಅಪ್ರಾಕ್ಸಿಮೇಷನ್ ಮಾಡಿದ್ರೆ ಸೊ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಎಕ್ಸಾಕ್ಟ್ ಮಾಡಬೇಕು ಅಂದ್ರೆ ಡಿಫಿಕಲ್ಟ್ ಆಗುತ್ತೆ, ರೈಟ್? So next question number 45. Light within an energy flux. ನೋಡಿ, ವ್ಯಾಟ್ ಪರ್ ಸೆಂಟಿಮೀಟರ್ ಸ್ಕ್ವೇರ್ ಅಂದ್ರೆ ಏನದು? ಪವರ್ ಪರ್ ಏರಿಯಾ. ಅರ್ಥ ಮಾಡ್ಕೊಳ್ಳಿ, ವ್ಯಾಟ್ ಪರ್ ಸೆಂಟಿಮೀಟರ್ ಸ್ಕ್ವೇರ್ ಪವರ್ ಪರ್ ಏರಿಯಾ ಕೊಟ್ಟಿದ್ದಾರೆ. Non-reflecting surface at normal incidence if the surface area A is given. ಸರಿನಾ? Average force exerted on the surface during time 30 minute time span ಅಲ್ಲಿ force S2 exist ಆಗುತ್ತೆ. ಫಾರ್ಮುಲಾ ಏನಪ್ಪ ಅಂದ್ರೆ force is rate of change of momentum. Okay, P by T. So E is equal to formula mc square. So momentum P is E by ಏನು ಬರುತ್ತೆ? C. ಸೊ ಇಲ್ಲಿ ನೋಡಿ, ಪವರ್ ಅಂದ್ರೆ ಇ ಬೈ ಟಿ ಎ. ಓಕೆ, ಸ್ವಲ್ಪ ನಿಧಾನಕ್ಕೆ ಥಿಂಕ್ ಮಾಡಿ. ಇ ಬೈ ಟಿ, ಪವರ್ ಅಂದ್ರೆ ಇ ಬೈ ಟಿ.
E by T into A. Okay. So ಈಗ E is equal to ಏನ್ ಬರುತ್ತೆ P by A T into A. ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಇದೀನಿ ಅಷ್ಟೇ. E is equal to P by A T into A. ಕರೆಕ್ಟಾ? P by A ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? 18. T ಹಾಗೆ ಇಟ್ಕೊಳ್ಳಿ, A ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? 20. ನೋಡಿ, ಪರ್ ಸೆಂಟಿಮೀಟರ್ ಸ್ಕ್ವೇರ್ ಸೆಂಟಿಮೀಟರ್ ಸ್ಕ್ವೇರ್ ಕ್ಯಾನ್ಸಲ್ ಆಗ್ಬಿಡತ್ತೆ. ಓಕೆ. ಸೊ ಈಗ ಫೋರ್ಸ್ ಅಂದ್ರೆ ಸ್ಟೆಪ್ ನಂಬರ್ 1, ಸ್ಟೆಪ್ಸ್ ಅರ್ಥ ಮಾಡ್ಕೊಳ್ಳಿ. ಸ್ಟೆಪ್ ನಂಬರ್ 2, ಓಕೆ. ಸ್ಟೆಪ್ ನಂಬರ್ 3, ಕರೆಕ್ಟಾ? ಸ್ಟೆಪ್ ನಂಬರ್ 4. ಓಕೆ. ಸೊ ಫೋರ್ಸ್ ಈಸ್ P by T. P ಅಂದ್ರೆ E by C ಅಲ್ವಾ? 1 by C ಹಾಗೆ ಇಟ್ಕೊಳ್ಳಿ. E ಅಂದ್ರೆ ಎಲ್ಲಿದೆಯಲ್ಲ, E ಅಂದ್ರೆ ಇದು ವ್ಯಾಲ್ಯೂ. ಓಕೆ, ಇಂಟು T ಬರುತ್ತೆ. 1 by T ಹಾಗೆ ಇಟ್ಕೊಂಡಿದ್ದೀನಿ. P ಅಂದ್ರೆ E by C, 1 by C ಹಾಗೆ ಇಟ್ಕೊಂಡಿದ್ದೀನಿ. E ಅಂದ್ರೆ ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. 18 ಇಂಟು T ಇಂಟು 20. T ಕ್ಯಾನ್ಸಲ್ ಆಗ್ಬಿಡುತ್ತೆ. T ಕ್ಯಾನ್ಸಲ್ ಆಗುತ್ತೆ. ಸೊ ಎಷ್ಟು ಬರುತ್ತೆ? 18 ಇಂಟು 2 ಇಂಟು 10 ಡಿವೈಡೆಡ್ ಬೈ C ಅಂದ್ರೆ 3 ಇಂಟು 10 ಪವರ್ 8. 1 6 ಇಂಟು 2 12 ಬರುತ್ತೆ. 12 ಇಂಟು 10 ಪವರ್ -8 ಪ್ಲಸ್ 1 ಅಂದ್ರೆ -7. 1.2 ಮಾಡ್ಕೊಂಡ್ರೆ 10 ಪವರ್ -6. 1.2 ಇಂಟು 10 ಪವರ್ -6 ನ್ಯೂಟನ್. Right answer is option B. Option B is the right answer. 1.2 into 10 power -6 Newton. Okay. So next question number 46. ನೋಡ್ಕೊಳ್ಳಿ. Ray optics ಅಲ್ಲಿ ಇರೋ ಪ್ರಾಬ್ಲಮ್ ಇದು. Question number 46. A beam of parallel light rays is incident on solid transparent sphere of refractiveness mu if a point image is produced just at the back of the sphere. What is the refractive index of the sphere? Excellent ಇದೆ ಪ್ರಾಬ್ಲಮ್. ಅಂದ್ರೆ ಸ್ವಲ್ಪ ನೀವು ನಿಧಾನಿಗೆ ಥಿಂಕ್ ಮಾಡಿ. ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೋಬಹುದು. ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಓಕೆ, ಈಗ ಇದು ಒಂದು ಸ್ಪಿಯರ್. ಈಗ beam of parallel light rays is incident on solid sphere. Okay, right. ಅಂದ್ರೆ ಪ್ಯಾರಲ್ ರೇಸ್ ಈಗ ಇನ್ಸಿಡೆಂಟ್ ಆಗ್ತಾ ಇದೆ. ಪ್ಯಾರಲ್ ಬೀಮ್ ಏನಿದೆ ಅದು ಇನ್ಸಿಡೆಂಟ್ ಆಗ್ತಾ ಇದೆ. ಕರೆಕ್ಟಾ? ಅದಾದ್ಮೇಲೆ ನೋಡಿ, ಇಮೇಜ್ ಎಲ್ಲಿ ಬರ್ತಾ ಇದೆ? ದ ರಿಫ್ರಾಕ್ಷನ್ ಫಸ್ಟ್ ಸರ್ಫೇಸ್ ಮೇಲೆ ರಿಫ್ರಾಕ್ಷನ್ ಆದ್ಮೇಲೆ ಇಮೇಜ್ ಇಲ್ಲಿ ಬರ್ತಾ ಇದೆ, ಜಸ್ಟ್ ಬ್ಯಾಕ್ ಆಫ್ ದ ಸ್ಪಿಯರ್ ಬ್ಯಾಕ್, ಜಸ್ಟ್ ಬ್ಯಾಕ್ ಬರ್ತಾ ಇದೆ ಇಮೇಜ್. ಅಂದ್ರೆ ಇಲ್ಲಿ ನಾವು ರಿಫ್ರಾಕ್ಷನ್ ಆಟ್ ಜಸ್ಟ್ ಆಫ್ ಆಫ್ ದ ಸ್ಪಿಯರ್ ಮಾಡಿದ್ರೆ ಸಾಕು. ಇದನ್ನ ಈ ಸ್ಪಿಯರ್ನ 2 ಪಾರ್ಟ್ಸ್ ಮಾಡ್ಕೊಂತಾ ಇದ್ದೀನಿ. ಈಗ ರಿಫ್ರಾಕ್ಷನ್ ಆಟ್ ಫಸ್ಟ್ ಆಫ್ ದ ಸ್ಪಿಯರ್ ಫಾರ್ಮುಲಾ ನಮ್ಗೆ ಗೊತ್ತಿದೆಯಲ್ಲ, N2/V minus N1/U N2 minus N1/R. ಸೊ ಅದನ್ನು ಅಪ್ಲೈ ಮಾಡಿದ್ರೆ ಸಾಕು. ಇದು AP1B ಸ್ಪರಿಕಲ್ ಸರ್ಫೇಸ್ಗೆ ಅಪ್ಲೈ ಮಾಡಬೇಕು. ಈಗ ನೋಡಿ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನ್ ಬರುತ್ತೆ? ಇನ್ಫಿನಿಟಿ. ಇಮೇಜ್ ಡಿಸ್ಟೆನ್ಸ್ ಏನ್ ಬರುತ್ತೆ? 2 times ರೇಡಿಯಸ್ ಬರುತ್ತೆ. ಕರೆಕ್ಟಾ? 2 times ರೇಡಿಯಸ್ ಬರುತ್ತೆ, ರೈಟ್? ಸೊ ಇದು ಪ್ಯಾರಲಲ್ ಬೀಮ್. ಈಗ ಫಾರ್ಮುಲಾ ಏನು? ರೇ ಟ್ರಾವೆಲಿಂಗ್ ಫ್ರಮ್ ಏರ್ ಮೀಡಿಯಂ ಟು ಗ್ಲಾಸ್ ಮೀಡಿಯಂ. ಓಕೆ, ಫಾರ್ಮುಲಾ N2/V minus N1/U is equal to N2 minus N1/R. N2/V minus N1/U is equal to N2 minus N1/R. So N2 ಅಂದ್ರೆ refractiveness of glass. ಓಕೆ, ಅದು ಒಂದು ಕೆಲಸ ಮಾಡಿ, ಇಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇನ್ಫಿನಿಟಿ ಇದೆ, ಈ ಟರ್ಮ್ 0 ಆಗ್ಬಿಡುತ್ತೆ. ಸೊ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ರಿಫ್ರಾಕ್ಟಿವ್ನೆಸ್ ಆಫ್ ದ ಸ್ಪಿಯರ್, ಅಂದ್ರೆ N2 ಫೈಂಡ್ ಔಟ್ ಮಾಡಬೇಕು. N2 ಡಿವೈಡೆಡ್ ಬೈ V. V ಅಂದ್ರೆ ಏನು? V ಅಂದ್ರೆ ಇಮೇಜ್ ಡಿಸ್ಟೆನ್ಸ್. ಇಲ್ಲಿ ಇಮೇಜ್ ಫಾರ್ಮೇಶನ್ ಆಗ್ತಾ ಇದೆ ನೋಡಿ, ಪೋಲ್ ಇಂದ ಇಮೇಜ್ಗೆ
According to new Cartesian sign convention, all the distances measured along the principal axis from the pole. Pole to image left to right, ಅಂದ್ರೆ along the direction of incident ray ಬರ್ತದೆ. So along the direction of incident ray ಬರ್ತಾ ಇದೆ, P to I ಅದು ಇಮೇಜ್ ಡಿಸ್ಟೆನ್ಸ್, ಅದು 2r, ಅದು ಪಾಸಿಟಿವ್. ಓಕೆ, ಇದೆಲ್ಲ ಅರ್ಥ ಮಾಡ್ಕೋಬೇಕು. ಅಂದ್ರೆ ಇಲ್ಲಿ ಪ್ಲಸ್ 2r ಬರುತ್ತೆ, ದಟ್ ಈಸ್ ಈಕ್ವಲ್ ಟು n2 ಮೈನಸ್ n1. n2 ನಮಗೆ ಗೊತ್ತಿಲ್ಲ, ಓಕೆ, n1 ಗೊತ್ತಿದೆ, ಸರೌಂಡಿಂಗ್ ಮೀಡಿಯಂ ಎ ಅಂದ್ರೆ ಅದು 1 ಬರುತ್ತೆ, ಡಿವೈಡೆಡ್ ಬೈ r, r ಕ್ಯಾನ್ಸಲ್ ಆಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿ n2 ಇಸ್ ಈಕ್ವಲ್ ಟು 2n2 ಮೈನಸ್ 2 ಆಗುತ್ತೆ. ಸೊ 2n2 ಮೈನಸ್ n2 ಅಂದ್ರೆ n2 ಮೈನಸ್ 2 ಈ ಕಡೆ ಶಿಫ್ಟ್ ಮಾಡಿ 2. ಸೊ ರಿಫ್ರಾಕ್ಟಿವ್ನೆಸ್ ಆಫ್ ದ ಸ್ಪಿಯರ್ 2 ಬರುತ್ತೆ. The right answer is option A. Option A is the right answer. Next question number 47 ನೋಡ್ಕೊಳ್ಳಿ. If A is the angle of prism or is angle of refraction, then condition for minimum deviation. This is actually very simple question. A is equal to formula, R1 plus R2 at minimum deviation position ಅಂದ್ರೆ R1 is equal to R2 is equal to R ಬರುತ್ತೆ, ಅಂದ್ರೆ R plus R n ಬರುತ್ತೆ 2R. A is equal to 2R. Right answer is option B. Option B is the right answer. Next ನೋಡಿ, ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಒಂದು ಕ್ವಶನ್ ಇದೆ. ಕ್ವಶನ್ ನಂಬರ್ 48 ನೋಡ್ಕೊಳ್ಳಿ. ಕ್ವಶನ್ ನಂಬರ್ 48. An astronomical telescope of 10-fold angular magnification has length of 44 centimeter. The focal length of the objective is. The focal length of the objective ನಾವು find out ಮಾಡಬೇಕು. 10-fold angular magnification ಅಂದ್ರೆ m is equal to 10, ಲೆಂತ್ ಕೊಟ್ಟಿದ್ದಾರೆ ಅಂದ್ರೆ f0 plus fe ಕೊಟ್ಟಿದ್ದಾರೆ 44 ಸೆಂಟಿಮೀಟರ್. ಇದು ಬಂದು f0 by fe. ಅರ್ಥ ಮಾಡ್ಕೊಳ್ಳಿ, ಇಟ್ಸ್ ವೆರಿ ಸಿಂಪಲ್. ಒಂದು ಕೆಲಸ ಮಾಡೋಣ, f0 by fe ಅಲ್ಲ, ಅದರಲ್ಲಿ fe ನೀವು ಕಾಮನ್ ತೆಗೆದ್ರೆ ಏನು ಬರುತ್ತೆ, f0 by fe plus 1 is equal to 44 ಆಗುತ್ತೆ. ಅಂದ್ರೆ f0 by fe ಅಂದ್ರೆ 10 plus 1 11 is equal to 44. 1s are 4s ಅಂದ್ರೆ f0 ಬಂದು ಎಷ್ಟು ಬಂತು, 4 ಸೆಂಟಿಮೀಟರ್ ಬಂತು. f0 4 ಆದರೆ fe ಏನಾಗುತ್ತೆ, 44 minus 4, 44, yes, 44 minus 4 ಬಂದು 40. ಕರೆಕ್ಟಾ? ಇದು ಫೋಕಲ್ ಲೆಂತ್ ಆಫ್ ಐ ಪೀಸ್, ಫೋಕಲ್ ಲೆಂತ್ ಆಫ್ ಆಬ್ಜೆಕ್ಟಿವ್. ಓಕೆ, ಅವ್ರು ಕೇಳ್ತಾ ಇರೋದೇನು, ಫೋಕಲ್ ಲೆಂತ್ ಆಫ್ ಆಬ್ಜೆಕ್ಟಿವ್ ಅಲ್ಲ, ಫೋಕಲ್ ಲೆಂತ್ ಆಫ್ ಆಬ್ಜೆಕ್ಟಿವ್ ಅಂದ್ರೆ 4. ಆಪ್ಷನ್ ಎ is the right answer. Focal length of the objective. 1 ನಿಮಿಷ ಇದೆ, f0 by fe. 1 minute ರಿವರ್ಸ್ ಮಾಡಿದೆವು ನಾವು. ಈಗ this is actually, what is this, fe ಅಲ್ಲ, this is fe, what is this f0? ಸೊ ಏನಿದು f0 by fe ಬಂದು 10 plus 1 11, fe ಬಂದು 4. fe is 4 centimeter. f0 ಬಂದು 44 minus 4 ಅಂದ್ರೆ ಇದು 40. f0 is 40. ನೋಡಿ, ಎರಡು ಕೊಟ್ಟಿದ್ದಾರೆ, ಕೇರ್ಫುಲ್ ಆಗಿ ಮಾಡಬೇಕು. ಸೊ ದಿಸ್ ಇಸ್ ನಾಟ್ ದ ರೈಟ್ ಆನ್ಸರ್. ಓಕೆ, ದಿಸ್ ಇಸ್ ಫೋಕಲ್ ಲೆಂತ್ ಆಫ್ ಐ ಪೀಸ್. ಅವ್ರು ಕೇಳಿರೋದು ಫೋಕಲ್ ಲೆಂತ್ ಆಫ್ ಏನು, ಆಬ್ಜೆಕ್ಟಿವ್. ಫೋಕಲ್ ಲೆಂತ್ ಆಫ್ ಆಬ್ಜೆಕ್ಟಿವ್ ಅಂದ್ರೆ 40 ಸೆಂಟಿಮೀಟರ್. ಆಪ್ಷನ್ ಬಿ is the right answer. Okay. So in the remaining questions, ಅದು next part ಅಲ್ಲಿ ನಾನು ಸಾಲ್ವ್ ಮಾಡ್ತೀನಿ. So thanks for watching this video. So ಇದೇ ರೀತಿ ಮಾಡಲ್ ಕ್ವಶನ್ ಪೇಪರ್ಸ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಎವ್ರಿವನ್. ಸೊ ಇಷ್ಟ ಆಗಿದೆ ಜಸ್ಟ್ ಲೈಕ್ ಮಾಡಿ. ಓಕೆ, ಜಸ್ಟ್ ಒಂದು ಎಂಕರೇಜ್ಮೆಂಟ್ ಸಿಗುತ್ತೆ. ಸೊ ಥ್ಯಾಂಕ್ ಯು.